ನಿನ್ನೆ ಅಥವಾ ಮೊನ್ನೆ ಹುಬ್ಬಳ್ಳಿ ಒಳಗ ಅಂಜಲಿ ಅಂಬಿಗೇರನ್ನುವಂತಹ ಹುಡುಗಿ ಮನೆಗೆ ಹೋಗಿ ನೋಡ್ರಿ, ಅಂಜಲಿ ಅಂಬಿಗೇರನ್ನುವಂತಹ ಹುಡುಗಿ ಮನೆಗೆ ಹೋಗಿ ರಾತ್ರಿ ಏನ್ ಮಾಡ್ದ ಅಂತಂದ್ರ 10 ಬಾರಿ ಚಾಕುವನ್ನ ಏನು ಹೊಟ್ಟಿ ಒಳಗ ಹಾಕಿ ಕೊಲ್ಲಕತ್ತಾರ ಅಂತಂದ್ರ ನಮ್ಮ ಸಂಸ್ಕೃತಿ ಎಲ್ಲಿಗೆ ಬಂತು ಅನ್ನೋದು ನೀವ ಅರ್ಥ ಮಾಡ್ಕೊಡಿ. ಹೆಣ್ಣು ಹುಡುಗರು ಮನೆಯಿಂದ ಹೊರಗೆ ಹೋಗಿ ಸುರಕ್ಷಿತವಾಗಿ ಬರ್ತಾರ ಅನ್ನುವಂತಹದ್ದು ಈಗ ಉಳಿದಿಲ್ಲ. ಯಾಕೆ ಯಾರು ಏನಾಗ್ಯಾರ ಅನ್ನುವಂಥದ್ದು ಬಹಳ ಕಷ್ಟದ, ಹೇಳೋದಕ್ಕೆ ಬಹಳ ಕಷ್ಟದ. ನಿಮ್ಮ ಮುಂದೆ ನಿಮ್ಮಂತೆ ಇರ್ತಾರ, ನಕ್ವತ್ತ ಇರ್ತಾರ, ಆದ್ರೆ ಬೆನ್ನಿಗೆ ಚೂರಿ ಹಾಕುವ ಮಂದಿನ ಬಹಳ ಅದ. ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಿಮ್ಮ ಮಕ್ಕಳನ್ನು ಬೆಳೆಸುವಾಗ ಬಹಳಷ್ಟು ಜವಾಬ್ದಾರಿ ನಿಮಗೆ ಇರಲಿ. ಯಾಕ ಒಮ್ಮೆ ಅಪ್ಪಿ ತಪ್ಪಿ ತಪ್ಪು ಹೆಜ್ಜೆಯನ್ನ ಇಟ್ವಿ ಅಂತಂದ್ರೆ ಆ ಬದುಕು ಸರ್ವನಾಶ ಆಗಿ ಹೋಗಿಬಿಡುತ್ತದೆ, ಆದ್ರೆ ಒಂದು ಮನಿತನದ ಮರ್ಯಾದೆ ಒಂದು ಹೆಣ್ಣಿನ ಕೈ ಒಳಗ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ಯದ. ಯಾಕೆ ಮಾತನ್ನು ಹೇಳಬೇಕಾಗ್ಯದ ಅಂತಂದ್ರೆ ಬಹಳ ಚಂದ ಮನಿತನ ಗೌರವದಿಂದ ಬದುಕ್ತಿತ್ತು. ದೊಡ್ಡ ದೊಡ್ಡವರು ಅವರು ಮನಿತನದೊಳಗೆ ಆಗಿ ಹೋಗಿದ್ರು, ಅಣ್ಣ ತಮ್ಮ ರಾಮ ಲಕ್ಷ್ಮಣರಂಗ ಇದ್ರು ಅಂತಂದ್ರೆ ಎಲ್ಲಿ ಏನು ಹುಳಿ ಹಾಕಬೇಕು ಅಂತ ಕಾಯ್ತಿರ್ತದೆ ಈ ಸಮಾಜ. ನಾ ಮೊನ್ನೆ ನನ್ನ ಹತ್ರ ನಿಮ್ಮ ಕಮಿಟಿಯವ್ರಿಗೆ ಬಂದಾಗ ಅದನ್ನ ಹೇಳಿದೆ, ಬಹಳ ಚಂದ ನಡೆದಾಗ ಸಹಿಸು ಮಂದಿರಂಗಿಲ್ಲಪ್ಪ, ನಿಮ್ಮಲ್ಲಿ ಜಗಳ ಹಚ್ತಾರ, ಅದನ್ನ ಮೊದಲು ನೀವು ಬಿಟ್ಟು ನಿಂತ್ಕೋಬೇಕು ಅಂತ ಅವ್ರಿಗೆ ಹೇಳಿದೆ. ನಾನು ನಿಮ್ಮಲ್ಲೇ ಜಗಳ ಹಚ್ತಾರ, ನಿಮ್ಮಲ್ಲೇ ಹುಳಿ ಹಿಂಡ್ತಾರ, ನಿಮಗೆ ಏನೇನ್ರ ತಂದು ಒಟ್ಟಾರೆ ನೋಡುದಾಗುದಿಲ್ಲ, ಚಂದ ನಡೆದ್ರು ನೋಡುದಾಗುದಿಲ್ಲ ಮಂದಿಗೆ. ಹಂಗ ಚಂದ ಸಂಸಾರ ಮಾಡ್ತಾ ಇದ್ರು ಅಂತಂದ್ರ ಒಮ್ಮೆ ಹೆಜ್ಜೆ ತಪ್ಪು ಅಂತಂದ್ರ ಬದುಕು ಏನಾಗಿ ಬಿಡುತ್ತದ, ಬರಿದಾಗಿ ಹೋಗಿ ಬಿಡುತ್ತದೆ. ಒಂದು ಕಥೆ ನೆನಪಿಗೆ ಬರುತ್ತದೆ ಈ ಸಂದರ್ಭದೊಳಗೆ. ಆಗರ್ಭ ಶ್ರೀಮಂತನ ಒಬ್ಬ ಮಗಳು, ಕೇಳ್ರಿ, ಆಗರ್ಭ ಶ್ರೀಮಂತನ ಒಬ್ಬ ಮಗಳು SSLC ತಕನು ಇದ್ದೂರಿನೊಳಗೆ ಕಲಿಸಿದ. SSLC ಪಾಸ್ ಆದ್ಲು. ಆ ಊರೊಳಗೆ ಕಾಲೇಜು ಇದ್ದಿದ್ದಿಲ್ಲ. ಯಪ್ಪ ನಾ ಕಲಿಯುವಂತಹ ಸಾಲಿಲ್ಲ, ಪಟ್ಟಣದೊಳಗೈತಿ, ನಾ ಹೋಗ್ತೀನಿ ಅಂತಂದುಗಳೇನೆ ಮಗಳು ಕಲಿತಾಲ ಅಂತ ತಿಳ್ಕೊಂಡು ಶಾಲೆಗೆ ಕಳಿಸಿದ. ಆದ್ರೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ವರ್ಷದ ಅವಧಿ. ಆದ್ರೆ ಹೋದ 6 ತಿಂಗಳದೊಳಗ ಒಬ್ಬ ಲಪುಟನ ಸಹವಾಸವನ್ನ ಮಾಡಿದ್ವಿ. ಲಪುಟ ಅಂದ್ರೆ ಗೊತ್ತಕ್ಕದಲ್ಲ, ಊರು ಉಡಾಳ ಕಂಪನಿ, ಹೆಬ್ಬುಲಿ ಕಟಿಂಗ್ ಮಾಡಿಸ್ಕೊಂಡು ಕಿಶೆ ಹೊಡ್ಯಾರ ನಮ್ಮನೆ ಅಡ್ಡಾಡ್ತಿರ್ತವಲ್ಲ. ಆ ಲಪುಟ ಏನ್ ಮಾಡ್ದ ಅಂತಂದ್ರ ಈಕೆಯ ಪ್ರೀತಿಗೆ ಏನ್ ಮಾಡ್ದ, ಈಕೆಗೆ ಬಲಿ ಒಗದ. ಇದು ಮೊದಲ ಮಂಗ್ಯಾನ ವಯಸ್ಸಿದು, 16 ವಯಸ್ಸು ತುಂಬಿತು ಅಂತಂದ್ರ ಒಂದು ಸಣ್ಣ ಹಂದಿ ಮರಿನೂ ಸಹಿತ ಚಂದ ಕಾಣ್ತಿರ್ತದ ತಾವು. ಅವ ಪ್ರೀತಿ ಬಲಿಗೆ ಬೀಳಿಸಿಕೊಂಡ, ಬಿದ್ದು ಒಮ್ಮೆ ತೀರ್ಮಾನಕ್ಕೆ ಬಂದ್ರು ಇಬ್ರು. ಈಗ ಇಬ್ರು ಕೂಡಿ ಮದುವೆ ಆಗೋನು ಅಂತಂದುಗಳೇನೆ ಅವಾಗ ಅಕ್ಕಿ ಅಂತಾಳ, ನಮ್ಮಪ್ಪ ನಮ್ಮವ್ವ ಒಪ್ಪುದಿಲ್ಲ, ಆಗರ್ಭ ಶ್ರೀಮಂತರು, ನನ್ನ ಅಂದಾಜು ಒಂದು 400-500 ಎಕರೆ ಭೂಮಿ, ದೊಡ್ಡ ಆಸ್ತಿವಾನ, ಮದುವೆ ಆಗೋನು ಅಂತಂದಾಗ ನಿಮ್ಮ ಅಪ್ಪಂತರು ಒಪ್ಪೋದಿಲ್ಲ, ನಮ್ಮ ಮನೆಯೊಳಗೂ ಒಪ್ಪೋದಿಲ್ಲ. ಅದಕ್ಕೇನ್ ಮಾಡೋದು, ನಿನ್ನ ಮನೆಯಾಗ ಏನು ಸಂಪತ್ತದನ್ನೆಲ್ಲವನ್ನ ಬಳಕೊಂಡು ಬಾ ಅಂದವ. ಯಾಕೆ ಒಬ್ಬಳ ಮಗಳು ಅಂತ ತಿಳ್ಕೊಂಡು ಎಲ್ಲ ಕೀಲಿ ಕುರುಪಿ ಎಲ್ಲ ಅಕ್ಕಿನ ಕಡೆಗೆ ಇತ್ತು. ಎಲ್ಲ ತಿಜೂರಿ ಒಳಗಿನ ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ ಎರಡೂ ತಗೊಂಡು ಕಿಸಿಂದ ಅರ್ಥ ಮಾಡ್ಕೋರಿ, ಜನ್ಮ ಕೊಟ್ಟ ತಂದೆ ತಾಯಿ ನೆನಪಾಗಲಿಲ್ಲ. 3 ದಿನದ ಹಿಂದೆ ಪರಿಚಯ ಆದ ಲಪುಟನ ಬೆನ್ನ ಹತ್ತಿ ಹೊಂಟಾಳ. ರಾತ್ರಿ ಎದ್ದು ತಂದಿ ನೋಡ್ಲಿಲ್ಲ, ತಾಯಿ ನೋಡ್ಲಿಲ್ಲ, ಬ್ಯಾಗ್ನಾಗ ಎಲ್ಲವನ್ನ ತುಂಬಿಕೊಂಡು ಮನಿಯನ್ನ ಬಿಟ್ಟು ಹೊರಟೇ ಬಿಟ್ಲು. ಹೋದ್ಲು. ಇಬ್ರು ಕೂಡಿ ದೂರಂತೂ ಹೋಗಿ ಸಂಸಾರವನ್ನ ಮಾಡಕ್ ಶುರು ಮಾಡಿದ್ರು. ಸಂಸಾರವನ್ನ ಮಾಡಕ್ ತಗೊಂಡು ಹೋದ್ರು. ಅದೇನ ಹೇಳ್ತಾರಲ್ಲ, ಕಟ್ಟಿದ ಬುದ್ಧಿ ತಗೊಂಡು ಹೋದ ಸಂಪತ್ತು ಎಷ್ಟು ದಿನ ಉಳಿಲಿಕ್ಕೆ ಸಾಧ್ಯ ಐತ್ರಿ? ಇಲ್ಲಿ ನೋಡಿದ್ರೆ ಬೆಳಕು ಹರಿದುಗಳಿನ ಮಗಳಿಲ್ಲ ಅಂತ ತಿಳ್ಕೊಂಡು ಊರ, ಕೀರಿ, ಮನಿ, ಹಳ್ಳ, ಕೊಳ್ಳ ಎಲ್ಲಾನು ಹುಡುಕಿದ್ರೆ ಮಗಳಿಲ್ಲ ಅಂತಂದಾಗ ಇಡೀ ಊರು ಬಾಯಿಗೆ ಬಂದಂಗ ಮಾತಾಡಕ್ ಶುರು ಮಾಡ್ತು. ಅದೇನೋ ಹೇಳ್ತಾರಲ್ಲ, ಗಡಿಗೆ ಬಾಯಿ ಮುಚ್ಚಬಹುದೇ ಹೊರತು ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ. ಇಲ್ಲಿ ಹೋಯ್ತು ಅಂತಂದ್ರೆ ಹುಲಿ ಹೋಯ್ತು ಅನ್ನುವಂತಹ ಸಮಾಜ ಇದು. ತಮ್ಮ ಮನಿ ಒಳಗ ತಮ್ಮ ಗಂಗಾಳದಾಗ ಹೆಗ್ಗಣ ಬಿದ್ದಿರ್ತದೆ, ಇನ್ನೊಬ್ಬರ ಗಂಗಾಳದಾಗ ನೊಣ ಹೊಡ್ಕೋರಿ ಅನ್ನೋ ಮಂದಿನ ಬಹಳ ಇರ್ತದೆ ಸಮಾಜದೊಳಗೆ. ಹೀಗೆ ಮನಿ ಬಿಟ್ಟು ಹೋದ್ರೆ ಏನು ಚೈನಿ ಹೊಡಿಬೇಕು, ಓಟು ಹೊಡೆದ್ರು, ಎಷ್ಟು ಸಂಪತ್ತು ಒಯ್ದಿದ್ರು ಅದೆಲ್ಲ ಆಗೋ ತನಕನೂ ಚೈನಿ ಹೊಡೆದ ಮ್ಯಾಗ ಮುಂದೆ ಎಲ್ಲ ಕಳ್ಕೊಂಡು ಮ್ಯಾಗ ಮುಂದೆ ಹೋಗಿ 2 ವರ್ಷದೊಳಗ 2-3 ಮಕ್ಕಳು, ಎರಡು ಮಕ್ಕಳ ತಾಯಿ ಆಗ್ಲಿಕ್ಕೆ
ತಾಯಿ ಆಗ್ಲು ಇನ್ನು ದುಡಿದು ಬದುಕಬೇಕಲ್ಲ, ಅರ್ಥ ಮಾಡ್ಕೋರಿ. ಅಕ್ಕಿಗೆ ಬರೀ ಲಿಪ್ಟಿಕ್ 1500ದಿಂದ 2000 ರೂಪಾಯಿ ಅಕ್ಕಿನ ಲಿಪ್ಟಿಕ್. ದೊಡ್ಡ ಶ್ರೀಮಂತನ ಮಗಳು ಕಾಲಿಗೆ ಹಾಕು ಅಕ್ಕಿನ ಕಾಲ್ಮರಿಗೆ 5000 ರೂಪಾಯಿ ಕಿಮ್ಮತ್ತ. ಇದು 1 ತಿಂಗಳ ಸಂಬಳನ 5000 ರೂಪಾಯಿ. ಇದು ದುಡ್ಯಾಕತ್ತಿದ್ದು ಯಾಕೆ ಒಯ್ದಿದ್ದೋಟು ಆತು. ಆದ್ಮ್ಯಾಗ ಎಲ್ಲಾನು ಮುಗೀತು. ಯಾವ ಗುಂಗಿಗಾಗಿ ಯಾವ ಸುಖಕ್ಕಾಗಿ ಹೋಗಿದ್ರು ಅದೆಲ್ಲ ತೀರಿದ ಬಳಿಕ ಇನ್ನು ದುಡಿಬೇಕಲ್ಲ. ಆತು ಒಂದು ಕಡೆ ಹೋಗಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಚಂದಕ್ಕೆ ಕಾಯ್ದು ಮನೆಗೆ ಬರ್ತಿತ್ತು. ಬಿದ್ದು ಮನಿ ಬಾಡಿಗೆ ಹಿಡಿದ್ರು. 5000 ರೂಪಾಯಿದಾಗ ಕಾಯಿಪಲ್ಯ ಆಗಬೇಕು, ಹಾಲು ಆಗಬೇಕು, ಮನಿ ಬಾಡಿಗೆ ಆಗಬೇಕು, ಎಲ್ಲ ಆಗಬೇಕು. ಹಿಂಗ ಅದೇನೋ ಅಂತಾರಲ್ಲ, ಬಂಗಾರದ ಚಮಚೆ ಒಳಗ ಉಣಬೇಕಾದ ಹೆಣ್ಣು ಹುಡುಗಿ ಬರೇ ಒಂದು ಆಕರ್ಷಣೆ ಒಳಗಾಗಿ ಏನ್ ಮಾಡ್ತು ಅಂತಂದ್ರೆ ತನ್ನ ಬದುಕನ್ನ ಹಾಳು ಮಾಡಿಕೊಂಡು ಇವನು ಹಿಂದೆ ಓಡಿ ಹೋಗಿ 1.5 ವರ್ಷ ಚೈನಿ ಹೊಡೆದ ಮ್ಯಾಗ ಮುಂದೆಲ್ಲಿದು ಬರ್ತದೆ? ಯಾರು ಕೊಡ್ತಾರ? ದುಡಿಬೇಕಲ್ಲ. ಹಿಂಗ ದುಡ್ಕೋಂತ ಇರಬೇಕಾದ್ರೆ ವಿಧಿ ಹೆಂಗ ಆಟ ಆಡುತ್ತದ ಗೊತ್ತಾಗುದಿಲ್ಲ. ಇದು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿ 5-6 ಸುಮಾರು ಬರ್ತಿರ್ಬೇಕಾದ್ರೆ ಏನಾಯ್ತು ಅಂತಂದ್ರೆ ಒಂದು ಬಸ್ಸಿನ ಚಕ್ರಕ್ಕೆ ಸಿಕ್ಕು ಸತ್ತು ಹೋಗಿಬಿಟ್ಟ. ಬಸ್ಸಿನ ಚಕ್ರಕ್ಕೆ ಸಿಕ್ಕು ಹೆಂಗ ಸತ್ತ ಅಂತ ಕೇಳಿದ್ರೆ ಇವನೇ ಅನ್ನೋದು ಗೊತ್ತಾಗ್ಲಾರದ ನಮನಿ ಸತ್ತು ಹೋಗಿಬಿಟ್ಟ. ಇದು ಬರ್ತಾನ ಅಂತ ಕಾಯಕತ್ತಿದ್ದು ಯಾವುದು ಓಡಿ ಹೋಗಿತ್ತಲ್ಲ, ಇದು ಕಾಯಕತ್ತು. ಮಕ್ಕಳನ್ನ ಇಟ್ಕೊಂಡು ಕಾಯಕತ್ತು. 1 ದಿನ ಬರಲಿಲ್ಲ, 2 ದಿನ ಬರಲಿಲ್ಲ, 3, 4, 5, 6 ತಿಂಗಳು ಬರಲಿಲ್ಲ. ಮಕ್ಕಳನ್ನ ತಗೊಂಡು ಏನ್ ಮಾಡ್ಬೇಕಾಗಿ ದೊಡ್ಡ ಪಟ್ಟಣದೊಳಗೆ ಯಾರ ಹತ್ರ ಏನಾದ್ರೂ ಕೇಳಬೇಕು ಅಂತ ಹೋದ್ರೆ ಎಲ್ಲರೂ ಕೆಟ್ಟ ದೃಷ್ಟಿಯಿಂದನೇ ನೋಡವರು ಹೊರತು ಯಾರೂ ಕೂಡ ಒಳ್ಳೆ ಭಾವದಿಂದ ನೋಡೋರಿಲ್ಲ. ಮನಿ ಬಿಟ್ಟು ಹೋದವ್ರಿಗೆ ತಿಳಿತದ ಅದ್ರ ಕಷ್ಟ ಏನಂದ್ರು. ಹಿಂಗ ಮನಿ ಬಿಟ್ಟು ಹೋಗಿ ಎಲ್ಲಾನು ಕಳ್ಕೊಂಡು ಬಳಕ ಮುಂದೆ ಒಂದು ತೀರ್ಮಾನಕ್ಕೆ ಬಂದ್ಲು. ಬಹುಶಃ ಇವ ಏನಾಗ್ಯದೋ ಏನೋ ಗೊತ್ತಿಲ್ಲ, ಇವ ಬಂದಿಲ್ಲ ಅಂತಂದ್ರೆ ಇವ ಎಲ್ಲೇ ಸತ್ತಾನ ಅನ್ನೋದು ಗೊತ್ತಾಗಿ ಕಣ್ಣೀರು ಹಾಕಿದ್ಲು. ಅತ್ಲು ಯಾರು ಕಣ್ಣೀರು ಒರೆಸವ್ರು. ಕಡೆಗೆ ಒಂದು ತೀರ್ಮಾನ ಮಾಡಿದ್ಲು, ನಾ ಊರಿಗೆ ಬರಬೇಕು ಅಂತ ತೀರ್ಮಾನ ಮಾಡಿ ಬಸ್ ಚಾರ್ಜ್ಗೂ ರೊಕ್ಕಿಲ್ಲ, 2 ಮಕ್ಕಳನ್ನು ಹೊತ್ತುಕೊಂಡು ಕಿಶಿಂದ ಉಪವಾಸ ವನವಾಸ ಅಲ್ಲಿ ಇಲ್ಲಿ ಬಿದ್ದು ಎಲ್ಲೋ ಕಸ ಮುಸುರಿ ಮಾಡಿ ಕಿಶಿಂದ ಮನೆಗೆ ಬಂದ್ಲು, ಊರಿಗೆ ಬಂದ್ಲು. ಊರಿಗೆ ಬರ್ಬೇಕಾದ್ರೆ ಒಂದು ಹಳ್ಳಿ, ಈ ಕಡೆ ಒಂದು ನದಿ, ಆ ದಡಕ್ಕೆ ಅವ್ರ ಊರ, ಈ ದಡಕ್ಕೆ ಈ ಊರ. ಆ ದಡಕ್ಕೆ ಬಂದು ಒಬ್ಬ ನಾವಿಕನಿಗೆ ಹೇಳ್ತಾಳ, ಯಪ್ಪ ನನ್ನ ಆ ದಡಕ್ಕೆ ಬಿಡು ಯವ್ವಾ, ಈ ಆ ದಡದಿಂದ ಆ ದಡಕ್ಕೆ ಬಿಡಬೇಕಾದ್ರೆ ಇಷ್ಟು ದುಡ್ಡು ಹಾಕದ, ಇದರ ಹತ್ರ 1 ರೂಪಾಯಿ ಇಲ್ಲ, ಏನ್ ಮಾಡಬೇಕು ಅನ್ನೋದು ತಿಳಿಲಿಲ್ಲ. ಅವಾಗ ಒಂದು ತೀರ್ಮಾನಕ್ಕೆ ಬರ್ತಾಳ, ರೊಕ್ಕ ಕೊಟ್ರನ್ನ ಆ ದಡದಿಂದ ಆ ದಡಕ್ಕೆ ಒಯ್ತಾನ ಅಂತಂದಾಗ ಈಗ ಬ್ಯಾಸಗಿ ಸಮಯ, ನೀರು ಕಡಿಮೆ ಇದೆ ಅಂತ ತಿಳ್ಕೊಂಡು 2 ಮಕ್ಕಳನ್ನ ಹೆಗಲ ಮ್ಯಾಗ ಕುಂದ್ರಿಸ್ಕೊಂಡು ಏನ್ ಮಾಡಿದ್ಲು, ನದಿ ಒಳಗ ಹೊರಟಳು. ಸ್ವಲ್ಪ ಅದಾವ ಅಂತ ಹೋಗೋದ್ರಾಗನ ಎಷ್ಟು ನೀರು ಬಂದು ಅಂತಂದ್ರೆ ತಾನು ಮುಳುಗುವಷ್ಟು ನೀರು ಬಂದು. ಆದ್ರೂ ಸಹಿತ 2 ಮಕ್ಕಳನ್ನ ಹೆಗಲ ಮ್ಯಾಗ ಕುಂದ್ರಿಸ್ಕೊಂಡು ಹೊಂಟಾಳ. ಒಂದು ಗೋಟ ಕಲ್ಲಿನ ಮ್ಯಾಗ ಕಾಲಿಟ್ಲು. ನೀರಿನ ಸೆಳೆತಕ್ಕೆ ಏನಾಯ್ತು ಅಂತಂದ್ರೆ ಬಲಗಡೆ ಕುಂತು ಹುಡುಗ ಕೈ ಜಾರಿ ನೀರಾಗ ಬಿದ್ದು ಬಿಡ್ತಾರೆ. ಇನ್ನು ಅದರ ಹಿಡಿಬೇಕು ಅನ್ನೋದ್ರಾಗನ ಎಡಕು ಕುಂತು ಕೂಸಿತ್ತಲ್ಲ, ಅದು ಕೂಡ ನೀರಾಗ ಬಿದ್ದು ನೀರಿನ ಸೆಳೆತಕ್ಕೆ ಕಣ್ಣು ನೋಡುವಷ್ಟು ಒಳಗ 2 ಮಕ್ಕಳು ನೀರಾಗ ಬಿದ್ದು ತೇಲ್ ಕುಂತು ಸತ್ತ ಹೋಗಿಬಿಟ್ಟು ಬಹಳಷ್ಟು ದುಃಖ ಮಾಡಿದ್ಲು. ತೆಲಿ ಹೊಡ್ಕೊಂಡು ಅತ್ಲು ಚೀರಿದ್ಲು. ಮಕ್ಕಳು ಕಣ್ಣು ಮುಂದೆ ಸತ್ತು ಹೋದು, ಏನೂ ಮಾಡಕ್ಕಾಗಲಿಲ್ಲ. ಆತ ಈ ದಡಕ್ಕೆ ಬಂದು ಊರಾಗ ನನ್ನ ಮುಖ ನೋಡಬಾರದು ಅಂತ ತಿಳ್ಕೊಂಡು ಹಿಂಗ ಮಾರಿ ಕಟ್ಟಿ 2 ಕಣ್ಣು ಬಿಟ್ಟಿರ್ತಾರ ನೋಡಿರ್ಬೇಕಾದ್ರೆ. ಹಿಂಗ ಮಾರಿ ಕಟ್ಟಿ ಹಿಂಗ 2 ಕಣ್ಣು ಬಿಟ್ಟಿರ್ತಾರ. ಹಂಗ ಕಣ್ಣು ಬಿಟ್ಟುಕೊಂಡು ಊರಾಗ ಬರೋದ್ರಾಗನ ಸಣ್ಣ ಹಳ್ಳಿ, ಇಡೀ ಊರು ಸ್ಮಶಾನದಂಗ, ಯಾರ ಮನಿ ಮುಂದೆ ಯಾರು ಇಲ್ಲ. ಇಕಿ ಅಂದು ಊರಾಗಿನ ಮಂದಿ ಎಲ್ಲಿಗೆ ಹೋಗ್ಯಾರ ಅಂತ ತಿಳ್ಕೊಂಡು ತಮ್ಮ ಮನಿ ಮುಂದೆ ಬರೋದ್ರಾಗ ಇಡೀ ಊರು ಮಂದಿ ಅವ್ರ ಮನಿ ಮುಂದೆ ತುಂಬಿತ್ತು. ಅವ್ರ ಮನಿ ಮುಂದೆ ತುಂಬಿತ್ತು. ಏನಾಗ್ಯದ ಅಂತ ತಿಳ್ಕೊಂಡು ಹಿಂಗ ಮಂದಿ ಸರಿಸಿ ಬರುವುದ್ರಾಗ ತಂದೆ ತಾಯಿ ಮಗಳು ಓಡಿ ಹೋದ್ಲು ಅನ್ನುವಂತಹ ಅಪವಾದ ಕಂಜಿ ಅನ್ನ ನೀರ ಬಿಟ್ಟು ವಿಷ ತಗೊಂಡು ಇಬ್ರು ಕೂಡ ಸತ್ತು ಹೋಗಿಬಿಟ್ಟಿದ್ರಂತ. ಅವಾಗ ಅಲ್ಲಿ ಎಲ್ಲರೂ ಬೈತಿದ್ರಂತೆ, ಇಂತಹ ಮಕ್ಕಳಿದ್ರೆ ಏನ್ ಮಾಡುತ್ತದೆ?
ಆ ಓಡಿ ಹೋದ ಗಂಡ ಸತ್ತ, ಮಕ್ಕಳು ಸತ್ತು, ಎರಡು ತಂದೆ ತಾಯಿ ಸತ್ರು. ನೋಡ್ರಿ, ಒಂದು ಹೆಜ್ಜೆ ತಪ್ಪು ಇಟ್ಟಿದ್ದಕ್ಕೆ ಎಷ್ಟು ಮಂದಿ ಸಾಯಬೇಕಾಯ್ತು? 3-4 ಮಂದಿ ಜೀವ ಹೋಯ್ತು. ಆದ್ರೆ ಅಕ್ಕಿನೂ ಬದುಕಿದ್ಲನು. ಈ ರೀತಿ ಆದ ಮ್ಯಾಗ ನಾಯಾಕ ಬದುಕಲಿ ಅಂತ ತಿಳ್ಕೊಂಡು ಅಕ್ಕಿನೂ ಸಹಿತ ತುಂಬಿದ ಬಾವಿಗೆ ಬಿದ್ದು ಅಕ್ಕಿನೂ ಸತ್ತು ಹೋದ್ಲು ಅಂತ ಒಂದು ಕತಿ ಈ ಪುರಾಣದೊಳಗೆ ಬರ್ತದೆ. ಈ ಪುರಾಣದೊಳಗೆ ಬರ್ತದೆ. ಬೇಲಿ ಮ್ಯಾಗಳ ಬೆಳ್ಳಾಗಿದ್ದರೇನು, ಮಲ್ಲಿಗೆ ಹೂವಿನಂತ ಮನಿಗಂಡನ ಬಿಟ್ಟು, ಮಲ್ಲಿಗೆ ಹೂವಿನಂತ ಮನಿಗಂಡನ ಬಿಟ್ಟು, ಅನ್ಯ ಪುರುಷರಿಗೆ ಒಲಿಬ್ಯಾಡ. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ ನಾರಿಯ, ಮನವ ಜಾರಿದರ ವನವಾಸ, ಮನವ ಜಾರಿದರ ವನವಾಸ. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಊರ ಮುಂದಿನ ಬಾವಿ ಯಾರು ತೋಡಿದರೇನ, ಕಾಲು ಜಾರಿದರ ಕೈಲಾಸ. ಈ ತತ್ವ ಪದವನ್ನು ಯಾರು ಬರೆದರು ಅಂತ ಕೇಳಿದ್ರೆ ಕಡ್ಕೋಳ ಮಡಿವಾಳಪ್ಪನವರು ಬರ್ಕೊಂಡ್ ಬರ್ತಾರೆ. ಆ ಕಡ್ಕೋಳ ಮಡಿವಾಳಪ್ಪನವರ ತತ್ವ ಪದವನ್ನು ಬಹಳಷ್ಟು ಸುಂದರವಾಗಿ ಹಾಡಿದ ಕಲಾವಿದರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕೋ ಈ ಮಾತನ್ನು ಹೇಳಬೇಕಾಗಿದೆ ಅಂತಂದ್ರೆ, ಮರ್ಯಾದೆ ಕಳ್ಕೊಂಡ ಬಳಿಕ ಜೀವನ ಇದ್ದು ಸತ್ತಂಗ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಹರೆಯಲ್ಲಿನ ಪಾಪ ಕೆರೆಯಲ್ಲಿ ಪಪ್ಪುದೆ, ಹೊರಗಲ್ಲಿನಂತೆ ನೀತಿ ಇರಲು ನೀತಿಯ ಇರುವು ಬೇಕೆಂದ ಸರ್ವಜ್ಞ. ಅತಿ ಗಹನಂ ತಮೋ ಯೌವನ ಪ್ರಭಾವ, ತಾರುಣ್ಯದಲ್ಲಿ ಜನಿಸುವಂತಹ ಕತ್ತಲೆ ಬಹಳಷ್ಟು ಗಾಢವಾದದ್ದು. ಅದಕ್ಕೆ ಜೀವನವನ್ನ ನಾವು ಹೇಗೆ ಕಳಿಬೇಕು ಅಂತಂದ್ರೆ ಬಹಳಷ್ಟು ಹೌದು ಅನ್ನೋ ಹಂಗೆ ಕಳಿಬೇಕು. ಇದನ್ನ ಎಲ್ಲವನ್ನ ಇಟ್ಟುಕೊಂಡು ಲಿಂಗಮ್ಮ ಅಂತಾಳ ಮಾಡೋ ವಯಸ್ಸಿನಾಗ ಮದುವೆ ಮಾಡಿಬಿಡಬೇಕು ಮಗಳಿಗೆ. ಇವೆಲ್ಲ ತೊಂದರೆಗಳು ಬರಬಾರ್ದು ಅಂತ ಅವರು ಚಿಂತೆ ಮಾಡಿದ್ರೆ ಲಿಂಗಮ್ಮನಿಗೆ ಕಲ್ಯಾಣಕ್ಕೆ ಹೋಗಬೇಕು ಅನ್ನುವಂತಹ ಚಿಂತೆ. ಅವಾಗ ಕಲ್ಯಾಣಕ್ಕೆ ಹೋಗಬೇಕು ಅನ್ನುವಂಥ ಚಿಂತೆ ಲಿಂಗಮ್ಮನಿಗೆ ಮತ್ತಷ್ಟು ಇವರು ಮದುವೆ ಮಾಡಬೇಕು ಅಂತ ಒತ್ತಾಯ ಮಾಡದಷ್ಟು ಆಕೆಯ ಮನಸ್ಸು ಕಲ್ಯಾಣದ ಕಡೆ ಎಳಿಲಿಕ್ಕೆ ಶುರು ಮಾಡಿತು. ಅವಾಗ ಆಕೆ ಮಲ್ಕೊಂಡಾಗ ವಿಚಾರ ಮಾಡ್ತಾಳ, ಇವರು ಬಿಟ್ರೆ ಮದುವೆ ಮಾಡೇ ಬಿಡ್ತಾರೆ ಇವರಿಬ್ರು ಕೂಡಿ. ಯಾಕೆ ಇವ್ರು ತಲೆ ಒಳಗೆ ಮದುವೆ ಮಾಡಬೇಕು ಅನ್ನುವಂತ ಹುಚ್ಚು ಬೆನ್ನು ಹತ್ತಿದೆ. ನಾವಲ್ಲ ಅಂದ್ರೂ ಸಹಿತ ಇವರು ಮದುವೆ ಮಾಡೇತಾರ ಅಂತ ತಿಳ್ಕೊಂಡು ಒಂದು ರಾತ್ರಿ ಕೇಳ್ರಿ, ಒಂದು ರಾತ್ರಿ 12 ಗಂಟೆಯ ಸುಮಾರು ಎದ್ದು ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾಳ ಲಿಂಗಮ್ಮ. ಎಷ್ಟು? 18 ವರ್ಷದ ಪ್ರಾಯದ ಹುಡುಗಿ. ಕುಂದ್ರಸ್ರಿ ಆ ಹುಡುಗರು. 18 ವರ್ಷದ ಪ್ರಾಯದ ಹುಡುಗಿ ಲಿಂಗಮ್ಮ 12 ಗಂಟೆ ಸಮಯಕ್ಕೆ ಎದ್ದು ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿ ಕಣ್ಣೀರು ಹಾಕ್ತಾಳ. ಅಮ್ಮ, ಈ ನಿಮ್ಮ ಮಗಳನ್ನ ಕ್ಷಮಾ ಮಾಡ್ರಿ. ಯಾಕಂತ ಕೇಳಿದ್ರೆ ನನ್ನ ಕನಸು ಕಲ್ಯಾಣದ ಕಡೆ ಹೋಗಬೇಕು, ಬಸವಣ್ಣನವರ ಎಲ್ಲ ಶರಣೀಯರ ದರ್ಶನವನ್ನು ಮಾಡಬೇಕು ಅಂತದ. ನಿನ್ನ ಕನಸನ್ನು ನಾನು ನುಚ್ಚು ನೂರು ಮಾಡ್ಲಾರೆ ತಾಯಿ. ಕಲ್ಯಾಣಕ್ಕೆ ಹೋಗಿ ಬಂದ ನಂತರ ನೀ ಯಾರ ಜೊತೆ ಹೇಳ್ತಿ ಅವ್ರ ಜೊತೆ ಮದುವೆ ಮಾಡ್ಕೊಂತೀನಿ. ಈಗ ನಾನು ಕಲ್ಯಾಣಕ್ಕೆ ಹೋಗ್ತೀನಿ, ನನ್ನನ್ನು ಕಳಿಸಿಕೊಡು ಅಂತ ತಿಳ್ಕೊಂಡು ನಿದ್ರೆಯಲ್ಲಿ ಮಲಗಿದಂತಹ ತಂದೆ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿ ತನಗೇನು ಪೂಜಾಕ್ಕೆ ಬೇಕು ಅವೆಲ್ಲವನ್ನ ಒಂದು ಗಂಟಿನೊಳಗೆ ಕಟ್ಕೋತಾಳ ಲಿಂಗಮ್ಮ. ಆ ಗಂಟಿನೊಳಗೆ ಕಟ್ಕೊಂಡು ಅದನ್ನ ಹಿಂಗ ಬಗಲಾಗಿಟ್ಕೊಂಡು ಹಗರ್ಕ ಬಾಕಿಲನ್ನ ತೆಗೆದು ಮುಚ್ಚಿ ಸೀದ ಎಲ್ಲಿಗೆ ಬಂದ್ಲು ಅಂತಂದ್ರೆ ಮಠಕ್ಕೆ ಬರ್ತಾಳ. ಯಾರ ಹತ್ರ? ಶಾಂತವೀರಯ್ಯ ಸ್ವಾಮಿಗಳ ಹತ್ರ ಬರ್ತಾಳ. ಶಾಂತವೀರಯ್ಯನವರ ಪಾದಕ್ಕೆ ನಮಸ್ಕಾರ ಮಾಡಿ, ಯಪ್ಪ ಗುರುವೇ,
ನಿನ್ನ ಅಪ್ಪಣೆಯ ಪ್ರಕಾರ ನಾನು ಕಲ್ಯಾಣಕ್ಕೆ ಹೋಗಬೇಕು, ಕಲ್ಯಾಣದ ಬಸವಾದಿ ಶರಣರ ದರ್ಶನ ಮಾಡಬೇಕು. ಈಗೋ ನನ್ನನ್ನು ಕಳಿಸಿಕೊಡು ಅಂತ ತಿಳ್ಕೊಂಡು ಹಿಂಗ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಹೊರಳಿ ಹೋಗ್ತಾ ಇರಬೇಕಾದ್ರೆ ಪಟ್ಟಣ ಶಾಂತವೀರಯ್ಯನವರಿಗೆ ಎಚ್ಚರ ಆಗ್ತದೆ. ಆಗ ಗಾಬರಿ ಆಗ್ತಾರೆ. 12:30 1 ಇಷ್ಟೊತ್ತಿನಾಗ ಇಲ್ಲಿ ಯಾಕೆ ಬಂದಿ ಲಿಂಗಮ್ಮ ಅಂತಾರ ಅವರು. ಯಪ್ಪ, ನಾನು ಕಲ್ಯಾಣಕ್ಕೆ ಹೊರಟೀನಿ. ಅಲ್ಲ, ಮತ್ತೆ ನಿನ್ನ ತಂದೆ ತಾಯಿಗೆ ಹೇಳಿ ಏನೋ? ಅವರು ಹೇಳಿದ್ರು ಎಂದೂ ನನ್ನನ್ನು ಬಿಡಂಗಿಲ್ಲ. ಅವರು ಮದುವೆ ಮಾಡಬೇಕು ಅನ್ನುವಂತಹ ಅವಸರದೊಳಗಿದ್ದಾಗ ನನ್ನ ಕಲ್ಯಾಣದ ಕನಸು ಕನಸಾಗೇ ಉಳಿತದೆ. ಕಲ್ಯಾಣಕ್ಕೆ ಹೋಗು ಬಂದ ಮ್ಯಾಗ ನಾನು ಮದುವೆ ಆಗ್ತೀನಿ ಅಂತಂದಾಗ ಆಗ ಶಾಂತವೀರಯ್ಯನವರಂತಾರ, 18ರ ವಯಸ್ಸು ತುಂಬ ಯೌವನೆ, ಈ ರೀತಿ ನೀ ಒಬ್ಬಳೇ ಹೊಂಟಿ ಅಂತಂದ್ರೆ ಕಾಮಾಂಧ ಜನ ನಿನ್ನನ್ನು ಸುಮ್ಮನೆ ಬಿಡ್ತಾರೆ ಏನು? ನಿನ್ನನ್ನು ಹರಕೊಂಡು ತಿಂದು ಬಿಡ್ತಾರ ಅಂದುಗಳೇನೆ. ಲಿಂಗಮ್ಮ ಅಂತಾಳ, ಅಪ್ಪ, ಶಿವಯೋಗಿ ಸಿದ್ದರಾಮರಿಂದ ದೃಷ್ಟಿಯೋಗವನ್ನು ಪಡ್ಕೊಂಡಿದ್ದೀನಿ. ಲಿಂಗ ಪೂಜೆಯಿಂದ ಅಗಾಧವಾಗಿರುವಂತಹ ಶಕ್ತಿಯನ್ನು ಪಡ್ಕೊಂಡಿದ್ದೀನಿ. ಆ ಕಾಮುಕರ ದೃಷ್ಟಿ ಒಳಗ ನಾನು 18ರ ಬಾಲೆ ಅನ್ನೋ ಹಂಗ ಕಂಡ್ರನ ನನ್ನ ಅವರು ಭೋಗಿಸಬಹುದಲ್ಲ. ಈಗ ನೋಡುವಷ್ಟರೊಳಗೆ ಏನ್ ಮಾಡಿದ್ಲು ಅಂತಂದ್ರೆ ತನ್ನ ತಪಸ್ಸಿನ ಶಕ್ತಿಯಿಂದ 70 ವರ್ಷದ ಮುದುಕಿಯಾಗಿ ನಿಂದಿರ್ತಾಳ ಲಿಂಗಮ್ಮ. 70 ವರ್ಷದ ಮುದುಕಿಯಾಗಿ ನಿಂದಿರ್ತಾಳ. ಸಾಂಬಜಯ ನಮ ಪಾರ್ವತೇ ಶಿವ ಹರ ಹರ ಮಹಾದೇವ. ನೋಡ್ರಿ, ತನ್ನ ತಪಸ್ಸಿನ ಶಕ್ತಿಯಿಂದ 18 ವರ್ಷದ ತರುಣಿಯಾದ್ರೆ ಮಾತ್ರ ಈ ಸಮಾಜ ನನ್ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತದಲ್ಲ. ಈ 80 ವರ್ಷದ ಮುದುಕಿ ಆದ್ರೆ ನನ್ನನ್ನು ಯಾರು ನೋಡ್ತಾರ ಅಂತಂದುಗಳೇನೆ 80 ವರ್ಷದ ಮುಪ್ಪಾನ ಮುದುಕಿ ಆದ್ಲು ಯಾರು? ಲಿಂಗಮ್ಮ. ಯಾವಾಗ 80 ವರ್ಷದ ಮುದುಕಿ ಆದ್ಲು, ಆಕೆಯ ಒಂದು ಶಕ್ತಿಗೆ ಶಾಂತವೀರಯ್ಯನವರು ಅಗಾಧವಾಗಿ ಗಾಬರಿಗೊಳ್ತಾರೆ. ಏನು ಲಿಂಗಮ್ಮ ನಿನ್ನ ಲೀಲೆ? ಅಪ್ಪ, ಎಲ್ಲವೂ ಕೂಡ ನಿನ್ನ ಶಕ್ತಿಯಿಂದ ಆಶೀರ್ವಾದದಿಂದ ಪಡೆದುಕೊಂಡಿದ್ದು. ಈಗ ನಾನು ಹೋಗಿ ಬರ್ತೀನಿ, ನನಗೆ ಆಶೀರ್ವಾದವನ್ನು ಮಾಡ್ರಿ ಅಂತಂದಾಗ ಆತು, ಹೋಗಿ ಬಾ, ಸುಖವಾಗಿ ಹೋಗಿ ಬಾ ಮಗಳೇ ಅಂತ ತಿಳ್ಕೊಂಡು ಗುರುಗಳು ಆಶೀರ್ವಾದವನ್ನು ಮಾಡಿದ್ರು. ಈ ಕಡೆ ಲಿಂಗಮ್ಮ ಎಲ್ಲಿಗೆ ಬಂದ್ಲು ಅಂತಂದ್ರೆ ಸೀದಾ ಸೊನ್ನಲಿಗೆ ಬರ್ತಾಳ. ಎಲ್ಲಿಗೆ ಬಂದ್ಲು? ಉಮರಾಣಿಯಿಂದ ಸೊಲ್ಲಾಪುರ, ಈಗಿನ ಸೊಲ್ಲಾಪುರ, ಆಗಿನ ಸೊನ್ನಲಾಪುರ. ಅವಾಗ ಬೆಳಕು ಹರಿದುಗಳೇನೆ ಮಗಳನ್ನು ಹುಡುಕಾಡ್ತಾರ. ಮಗಳು ಸಿಗಂಗಿಲ್ಲ. ಆ ಕಡೆ ಈ ಕಡೆ ಎಲ್ಲಾ ಕಡೆ ಹುಡುಕಾಡದಾಗ ಇಡೀ ಊರೊಳಗೆ ಗುಲ್ ಎದ್ದು ಬಿಡುತ್ತದೆ. ಏನಂತ? ಲಿಂಗಮ್ಮ ಯಾರ ಜೊತೆಗೂ ಓಡಿ ಹೋದ್ಲು ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಬಿಡ್ತಾರೆ. ನಾ ಹೇಳಿನಿಲ್ಲ, ಚಲೋ ಮಂದಿ 4 ಇದ್ರೆ ಕೆಟ್ಟ ಮಂದಿ ಬಾರಣಿ ಇರ್ತದೆ. ಅವರು ಅದನ್ನ ಕಾಯ್ತಿದ್ರು. ಲಿಂಗಮ್ಮನ ಏಳಿಗೆ, ಲಿಂಗಮ್ಮನ ಬುದ್ಧಿ, ಲಿಂಗಮ್ಮನ ಪಾಂಡಿತ್ಯ, ಲಿಂಗಮ್ಮನ ಪ್ರಭಾವವನ್ನು ನೋಡಿ ಸಹಿಸಲಾರದ ಜನ ಇರ್ತಾರೆ. ಏನಾದರೂ ಸಹಿತ ಊರಾಗ ಅವ್ರದ್ದು ನಡಿಬೇಕು, ನಮ್ಮ ಹಿಂದನೇ ಜನ ಇರಬೇಕು, ಇನ್ನೊಬ್ಬರ ಹಿಂದೆ ಹೋಗಬಾರದು ಅನ್ನುವಂಥ ದುಷ್ಟ ಬುದ್ಧಿ ಏನಿರ್ತದಲ್ಲ, ಅವರು ಲಿಂಗಮ್ಮನ ಪ್ರಭಾವಕ್ಕೆ ಮನಸ್ಸೋತು ಲಿಂಗಮ್ಮನನ್ನು ಏನಾದರೂ ಮಾಡಿ ಸಮಾಜದೊಳಗೆ ಕಳಂಕ ರಹಿತ ಹೆಣ್ಣು ಮಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಲಿಂಗಮ್ಮನಿಗೆ ಯಾರದೋ ಜೊತೆಗೆ ಅನೈತಿಕ ಸಂಬಂಧ ಇತ್ತು. ಆಕೆ ಓಡಿ ಹೋದ್ಲು ಅಂತ ತಿಳ್ಕೊಂಡು ಓಣಿ ಒಳಗ ಊರಾಗ ಗುಲ್ಲೆಬ್ಬಿಸಿದಗಳನ್ನೇ ತಂದೆ ತಾಯಿ ಅದನ್ನ ಕೇಳಿ ಮರಮರ ಮೊರಗಿ ಬಹಳಷ್ಟು ದುಃಖವನ್ನು ಮಾಡಿ ಮನಿ ಬಿಟ್ಟು ಹೊರಗೆ ಬರಲಾರದಂಗ ಆಗಿ ಹೋಗಿಬಿಡುತ್ತದೆ. ಯಾರದು? ಅನಂತರಾಯ ಶಿರಸಂಬಂಧ. ಆಗ ಗುರುವಿನ ಮಠಕ್ಕೆ ಬಂದು ಗುರುಗಳ ಪಾದಕ್ಕೆ ಬಿದ್ದು ಅಳಾಕ್ ಶುರು ಮಾಡ್ತಾರೆ. ಯಪ್ಪ, ನಮ್ಮ ಲಿಂಗಮ್ಮ ಅಂತವಳಲ್ಲ, ಆದ್ರೆ ಊರು ಮಂದಿ ಈ ರೀತಿ ಮಾತಾಡಕತ್ತಾರ, ಹೇಗೆ ಮಾಡೋದು ಅಂದುಗಳನ್ನೇ ಊರು ಏನಾದ್ರು ಅನ್ಲಿ, ನಿಮ್ಮ ಮಗಳ ಬಗ್ಗೆ ನಿಮಗೆ ನಂಬಿಕೆ ಐತೋ ಇಲ್ಲೋ? ಐತೆ. ಆ ಲಿಂಗಮ್ಮ ಸಾಕ್ಷಾತ್ ನನ್ನಿಂದ ಲಿಂಗವನ್ನು ಪಡ್ಕೊಂಡಂತಹ ನನ್ನ ಶಿಷ್ಯಳು. ಆಕೆ ಬೆಂಕಿ, ಆಕೆಯನ್ನು ಯಾರು ಮುಟ್ಟಿದ್ರೂ ಸಹಿತ ಸುಟ್ಟ ಹೋಗ್ತಾರೋ ಹೊರತು ಯಾರೂ ಕೂಡ ಆಕೆಯನ್ನು ಏನೂ ಕೂಡ ಮಾಡಕ್ಕಾಗೋದಿಲ್ಲ. ಆಕೆ ಯಾರ ಜೊತೆಗೂ ಓಡಿ ಹೋಗಿಲ್ಲ. ಆಕೆ ಕಲ್ಯಾಣದ ಶರಣರ ದರ್ಶನವನ್ನು ಮಾಡಿಕೊಂಡು ಬರಾಕ್ ಹೋಗ್ಯಾಳ. ನೀವು ಧೈರ್ಯದಿಂದ ನಿಮ್ಮ ಮನೆಯೊಳಗೆ ಇರ್ರಿ ಅಂತಂದುಗಳೇನೆ ಕಲ್ಯಾಣಕ್ಕೆ ಹೋದ್ಲು ಅನ್ನುವಂತಹ ಸಂತೋಷ ಒಂದು ಕಡೆ, ಆದ್ರೆ ಮಗಳು ಎಷ್ಟು ಕಷ್ಟಪಡ್ತಾಳು ಅನ್ನುವಂತಹ ದುಃಖವನ್ನ ಮಾಡ್ತಾ ಮನೆಯೊಳಗೆ ಬಂದು ಜೀವನವನ್ನ ಮಾಡಾಕ್ ಶುರು ಮಾಡಿದ್ರು. ಈ ಕಡೆ ಮುಪ್ಪಾನ ಮುದುಕಿಯಾಗಿ ಲಿಂಗಮ್ಮ ಎಲ್ಲಿಗೆ ಬಂದ್ಲು ಅಂತಂದ್ರೆ ನಡ್ಕೋಂತ ಸೊನ್ನಲಾಪುರಕ್ಕೆ ಬಂದು ಆ ಸೊನ್ನಲಾಪುರದ ಶಿವಯೋಗಿ ಸಿದ್ದರಾಮನ ಗರಡಿ ಒಳಗ ಅಲ್ಲಿ ಒಂದು 3-4 ದಿನ ಇದ್ಲು. 3-4 ದಿನ ಇದ್ದು ಏನು ಮಾಡಿದ್ಲು ಅಂತಂದ್ರೆ ಸೊನ್ನಲಗಿಯಿಂದ ಮತ್ತೆ ಸೀದ ಕಲ್ಯಾಣದ ಕಡೆ ಬಂದ್ಲು. ಯಾರು? ಕುತ್ಕೋರೋ
ಕುಂದರು ಸೀದಾ ಸೊನ್ನಲಿಗೆಯಿಂದ ಮತ್ತೆ ಎಲ್ಲಿಗೆ ಬಂದ್ಲು ಅಂತಂದ್ರೆ ಕಲ್ಯಾಣದ ಕಡೆ ಬಂದ್ಲು. ಕಲ್ಯಾಣವನ್ನ ನೋಡಬೇಕು, ಬಸವಣ್ಣನವರನ್ನ ಕಾಣಬೇಕು, ಅವರ ಸತ್ಸಂಗವನ್ನ ಮಾಡಿ ನನ್ನ ಬದುಕನ್ನ ಪಾವನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಕಲ್ಯಾಣದ ಕಡೆ ಬಂದಾಗ ಕಲ್ಯಾಣ ಪಟ್ಟಣಕ್ಕೆ ಬಂದ ಬಿಟ್ಲು ಯಾರು? ಲಿಂಗಮ್ಮ. ಕಲ್ಯಾಣ ಅನ್ನುವಂಥದ್ದು ಹೇಗಿತ್ತು ಅಂತಂದ್ರೆ ಎಲ್ಲರ ಮನಗಳಲ್ಲಿ ಭಕ್ತಿ ಭಾವ, ಶರಣ ಪರಂಪರೆ. ಪ್ರತಿಯೊಂದು ಮನೆಗಳ ಮುಂದೆ ಏನಂತ ಬರೆದಿತ್ತು ಅಂತಂದ್ರೆ ಶರಣರ ಬರವಮೆಗೆ ಪ್ರಾಣ ಜೀವಾಳವಯ್ಯ. ಎಲ್ಲರ ಮನೆ ಮುಂದೆ ಬೋಲ್ಡು, ಕಲ್ಯಾಣದೊಳಗ ಬಾಗಿದ ತಲೆ ಮುಗಿದ ಕೈಯನ್ನಾಗಿ ಮಾಡು, ಮಣಿ ಮ್ಯಾಂಗ 3 ಬಳ್ಳ ವಿಭೂತಿ, ಕೊರಳಾದ ರುದ್ರಾಂಕ್ಷಿ, ಗುರು ಕಟ್ಟಂತಹ ಲಿಂಗವನ್ನು ಹಾಕಿಕೊಂಡು ಓಡಾಡೋದನ್ನು ನೋಡಿದ್ರೆ ಇದು ಯಾವ ಕಲ್ಯಾಣ? ಇದು ಶಿವನ ಕಲ್ಯಾಣ. ಆ ಕಲ್ಯಾಣ ಹೆಂಗಿತ್ತು ಅನ್ನೋದನ್ನು ನಮ್ಮ ಗವಾಯಿಗಳು ಹೇಳ್ತಾರೆ. ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವ ಶರಣರ ಅನುಭವದ ಕಲ್ಯಾಣ, ಶಿವ ಶರಣರ ಅನುಭವದ ಕಲ್ಯಾಣ, ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವನ ಕಲ್ಯಾಣ ಬಸವ ಕಲ್ಯಾಣ. ಹರ ಭಕ್ತ ಹರಳಯ್ಯ ಮಾದಾರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಮೇರೆದ ಕಲ್ಯಾಣ, ಹರ ಭಕ್ತ ಹರಳಯ್ಯ ಮಾದಾರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಮೇರೆದ ಕಲ್ಯಾಣ, ಉಡತಾಡಿ ಮಾದೇವಿ ಮಣಿವಾಳ ಮಾತಯ್ಯ, ಉಡತಾಡಿ ಮಾದೇವಿ ಮಣಿವಾಳ ಮಾತಯ್ಯ, ಹಡಪಾದ ಪಣ್ಣ ಮೇರೆದ ಕಲ್ಯಾಣ, ಶಿವನ ಕಲ್ಯಾಣ ಬಸವ ಕಲ್ಯಾಣ, ಶಿವನ ಕಲ್ಯಾಣ ಬಸವ ಕಲ್ಯಾಣ. ಶಿವನ ಕಲ್ಯಾಣ, ಬಸವ ಕಲ್ಯಾಣ, ಶಿವ ಶರಣರು ಇರುವ ಅನುಭವದ ಕಲ್ಯಾಣ. ಹೀಗೆ ಲಿಂಗಮ್ಮ ಎಲ್ಲಿಗೆ ಬಂದ್ಲು ಅಂತಂದ್ರೆ ಕಲ್ಯಾಣಕ್ಕೆ ಬಂದ್ಲು. ಕಲ್ಯಾಣ ಅನ್ನುವಂಥದ್ದು ಪವಿತ್ರವಾಗಿರುವಂತಹ ಕ್ಷೇತ್ರ. ಬಸವಣ್ಣ ಹೋಗೋ ತನಕ ಮೊದಲು ಬರೀ ಕಲ್ಯಾಣ ಆಗಿತ್ತು. ಏನಾಗಿತ್ತು? ಬರೇ ಕಲ್ಯಾಣ ಆಗಿತ್ತು. ಬಸವಣ್ಣ ಹೋದ ಮೇಲೆ ಯಾವ ಕಲ್ಯಾಣ ಆಯಿತು? ಬಸವ ಕಲ್ಯಾಣ ಆಯಿತು. ಆ ಬಸವ ಕಲ್ಯಾಣದೊಳಗ ಬಸವಣ್ಣನವರು ಏನ್ ಮಾಡಿದ್ರು ಅಂತಂದ್ರೆ ಅನುಭವ ಮಂಟಪವನ್ನ ಕಟ್ಟಿ ಅಲ್ಲಿ ಎಲ್ಲ ಶರಣೆಯರನ್ನ ಕರೆದು ಅವರಿಗೆ ವಚನ ಸಾಹಿತ್ಯದ ಅರಿವನ್ನ ಮೂಡಿಸಿಕೊಟ್ಟ ಆತ ಭಕ್ತಿ ಭಂಡಾರಿ ಬಸವಣ್ಣ. ಮಾಯೆಗೆದ್ದ ಮಹಾಂತ ಅಲ್ಲಮ್ಮ ಪ್ರಭುಗಳು, ಏನೋ ಮಾಯೆಯನ್ನ ಗೆದ್ದಿರುವಂತಹ ಮಹಾಂತ ಅಲ್ಲಮ್ಮ ಪ್ರಭುಗಳು ಅವರನ್ನ ಮೊಟ್ಟ ಮೊದಲು ಶೂನ್ಯ ಪೀಠದ ಅಧ್ಯಕ್ಷರನ್ನಾಗಿ ಮಾಡಿದರು. ಶೂನ್ಯ ಪೀಠದ ಅಂದ್ರೆ ಅನುಭವ ಮಂಟಪದ ಕಾರ್ಯದರ್ಶಿಯನ್ನಾಗಿ ಚನ್ನಬಸವಣ್ಣನವರು ಬೇರೆ ಯಾರು ಅಲ್ಲ, ಬಸವಣ್ಣನ ಅಕ್ಕ ನಾಗಮ್ಮನ ಮಗ. ಯಾರು? ಚನ್ನಬಸವಣ್ಣನವರು. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಜನ, 63 ಪುರಾತನ ಶರಣರು ಎಲ್ಲಿದ್ರು ಅಂತಂದ್ರೆ ಅದು ಬಸವ ಕಲ್ಯಾಣದೊಳಗ. 770 ಅಮರಗಣಗಳು, 770 ಅಮರಗಣಗಳು, 63 ಪುರಾತನ ಶರಣರು, ಲಕ್ಷದ ಮೇಲೆ 96,000 ಜಂಗಮ ಗಣಗಳು ಇರುವಂತಹ ಪವಿತ್ರ ಕ್ಷೇತ್ರ ಯಾವುದು ಅಂತಂದ್ರೆ ಅದು ಬಸವ ಕಲ್ಯಾಣ, ಶಿವನ ಕಲ್ಯಾಣ. ಅಲ್ಲಿ ಪರಿಶುದ್ಧ ಕಾಯಕ. ಮೊನ್ನೆ ಹೇಳಿದ್ನಲ್ಲ, ಬಸವಣ್ಣನ ತತ್ವದಲ್ಲಿ 3: ಮೊದಲು ಕಾಯಕ, ಆಮ್ಯಾಗ ದಾಸೋಗ, 3ನೇದ್ದು ಅನುಭವ. ಪ್ರತಿಯೊಬ್ಬ ಶರಣೆಯರ ಹಣಿ ಮ್ಯಾಗ 3 ಬಳ್ಳ ವಿಭೂತಿ.
ಮೂರು ಬಳ್ಳು ವಿಭೂತಿ, ಗುರು ಕೊಟ್ಟಂತಹ ಲಿಂಗ ಕೊರಳಾಗ ರುದ್ರಾಕ್ಷಿ, ಕೈಯಲ್ಲಿ ಕಾಯಕ. ಕಾಯಕದೊಳು ನಿರತನಾದೊಡೆ ಗುರುಲಿಂಗ ಜಂಗಮವನ್ನಾದರೂ ಮರೆಯಬೇಕು ಅಂತ ಹೇಳ್ತಾನ ಬಸವಣ್ಣ. ಬಹಳ ಮಂದಿ ನಾವು ದೇವರ ನಾಮಸ್ಮರಣೆ ಮಾಡ್ತೀವಿ ಅಂತ ತಿಳ್ಕೊಂಡು ಒಂದಿಷ್ಟು ಮಂದಿ ಏನ್ ಮಾಡ್ತಾರೆ ಅಂತಂದ್ರೆ ದೇವರಲ್ಲಿ ಕಾಯಕವನ್ನು ಮರೆತು ಬಿಡ್ತಾರೆ. ಕಾಯಕವನ್ನು ಮರಿಬಾರ್ದು ಅಂತ ಹೇಳ್ತಾನ ಅವನ. ಮನಸ್ಸಿನೊಳಗ ದೇವರ ನಾಮಸ್ಮರಣೆ, ಕೈಯೊಳಗ ಕಾಯಕ ಇದ್ದಾಗ ಮಾತ್ರ ಕೈಲಾಸವನ್ನು ಕಾಣುವುದಕ್ಕೆ ಸಾಧ್ಯ. ಕಲ್ಯಾಣವಾಗಿ ಹೇಗೆ ಉಳಿತು ಅಂತ ಕೇಳಿದ್ರೆ ಬಸವಣ್ಣ ಒಂದಲ್ಲ ಎರಡಲ್ಲ ಅನೇಕ ಜನ ಶರಣೀಯರನ್ನ ಕರ್ಕೊಂಡು ಬಂದು ಇಟ್ಟುಕೊಂಡ. ಯಾರು ಮೇಲ್ಜಾತಿಯವರು, ಯಾರು ಕೀಳು ಜಾತಿಯವರು ಎಲ್ಲರೂ ಸಮಾನರೇ. ಯಾರು ಲಿಂಗವನ್ನ ಹಾಕುತ್ತಾರೋ ಅವರೆಲ್ಲರೂ ಕೂಡ ಒಂದೇ ಎನ್ನುವಂತಹ ತತ್ವವನ್ನ ಈ ನಾಡಿಗೆ, ಈ ದೇಶಕ್ಕೆ ತಂದು ಕೊಟ್ಟಂತಹ ಪುಣ್ಯಾತ್ಮ ಯಾರು ಅಂತಂದ್ರೆ ಆತನೇ ಭಕ್ತಿ ಭಂಡಾರಿ ಬಸವಣ್ಣ. ಭಕ್ತಿ ಭಂಡಾರಿ ಬಸವಣ್ಣ. ಇವನ್ಯಾರವ ಎಂದೆನಿಸದಿರಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳ್ತಾನ. ಅವ ಬ್ಯಾರೆ, ಇವ ಬ್ಯಾರೆ, ಮೇಲ್ಜಾತಿ ಕೀಳು ಜಾತಿ, ಬಡವ ಶ್ರೀಮಂತ ಎಲ್ಲವನ್ನ ಹೊಡೆದೋಡಿಸಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅಂತ ತಿಳಿದು ಹೆಣ್ಣು ಗಂಡು ಅನ್ನುವಂತಹ ಭೇದವನ್ನ ತೊರೆದು ಎಲ್ಲರಿಗೂ ಸಮಾನವಾದ ಹಕ್ಕು ಯಾವುದು ಅಂತಂದ್ರೆ ಇಷ್ಟ ಲಿಂಗ ಧರಿಸುವಂತಹ ಹಕ್ಕನ್ನ ತಂದುಕೊಟ್ಟಂತಹ ಪುಣ್ಯಾತ್ಮ ಅದು ಭಕ್ತಿ ಭಂಡಾರಿ ಬಸವಣ್ಣ. ಭಕ್ತಿ ಭಂಡಾರಿ ಬಸವಣ್ಣ. ಆ ಬಸವಣ್ಣ ಒಂದು ಸಂಕಲ್ಪವನ್ನು ಮಾಡದ. ಲಕ್ಷದ ಮ್ಯಾಗ 96,000 ಜಂಗಮ ಗಣಗಳನ್ನ ಕರೀಬೇಕು ಅಂತ ತೀರ್ಮಾನ ಮಾಡದ. ಆಗ ಲಿಂಗಮ್ಮ ಹೋಗಿ ಅಲ್ಲಿ ಉಳ್ಕೊಂಡಿದ್ಲು ಕಲ್ಯಾಣದೊಳಗೆ. ಆ ಲಿಂಗಮ್ಮ ಹೋಗಿ ಯಾರ ಮನೆಯೊಳಗೆ ಉಳ್ಕೊಂಡಿದ್ಲು ಅಂತಂದ್ರೆ ಮಹಾದೇವಿ ಎನ್ನುವಂತಹ ಒಂದು ಬಡವಿಯ ಮನೆಯೊಳಗೆ ಹೋಗಿ ಉಳ್ಕೊಂಡ್ಲಿಕ್ಕೆ. ಆ ಮಹಾದೇವಿ ಮನೆಯೊಳಗೆ ಲಿಂಗ ಪೂಜೆ ಮಾಡಿಕೊಳ್ಳುವುದು, ತ್ರಿಕಾಲ ಪೂಜೆಯನ್ನು ಮಾಡೋದು, ಬಂದಿರುವ ರೋಗಿಗಳಿಗೆ ಒಂದಿಷ್ಟು ಔಷಧಿಯನ್ನು ಕೊಡುವುದು, ಸಾಧು ಸಜ್ಜನರ ಸೇವಾ ಮಾಡೋದು, ಸತ್ಸಂಗವನ್ನು ಅನುಭವ ಮಂಟಪಕ್ಕೆ ಹೋಗಿ ಎಲ್ಲ ಶರಣರ ಬಳಗಕ್ಕೆ ಹೋಗಿ ಹಿಂದೆ ಕುಂತು ಕೇಳೋದು, ಆನಂದ ಪಡೋದು, ಮತ್ತು ಮಹಾದೇವಿ ಮನೆಗೆ ಬರೋದು. ಹೀಗೆ ಮಾಡ್ತಾ ಇರಬೇಕಾದ ಸಂದರ್ಭದೊಳಗೆ ಬಸವಣ್ಣನವರ ಕಂಡ ಕನಸು ಯಾವುದು ಅಂತಂದ್ರೆ ಕಲ್ಯಾಣ ಪಟ್ಟಣದೊಳಗೆ ಒಬ್ಬರಲ್ಲ ಇಬ್ಬರಲ್ಲ ಲಕ್ಷದ ಮ್ಯಾಗ 96,000 ಜಂಗಮರನ್ನ ಕರೀಬೇಕು, ಅವರಿಗೆ ದಾಸೋಹವನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡದ. ಆದ್ರೆ ಬಸವಣ್ಣನಿಗೆ ಸಿಕ್ಕಿತ್ತು ಎಷ್ಟು ಮಂದಿ ಅಂತಂದ್ರೆ ಲಕ್ಷದ ಮ್ಯಾಗ 90,000 ಜಂಗಮರು ಸಿಕ್ಕರು. 6,000 ಜಂಗಮರು ಎಲ್ಲಿದಾರ ಅಂತ ಹುಡುಕುದ್ರಾಗ ಎಲ್ಲಿ ಅದಾರ ಅನ್ನೋದು ಸುದ್ದಿ ಗೊತ್ತಾತು ಅಂತಂದ್ರೆ ಕಾಶ್ಮೀರ ದೇಶ. ಯಾವುದು? ಕಾಶ್ಮೀರ ರಾಜ್ಯದೊಳಗ ಮಾಂಡುಕ್ಯಪುರ ಅಂತ ಒಂದು ಊರದ. ಯಾವುದು? ಮಾಂಡುಕ್ಯಪುರ. ಆ ಮಾಂಡುಕ್ಯಪುರದೊಳಗ ಭೂಪಾಲ ಮಹಾರಾಜ ರಾಜನಾಗಿ ಆಳ್ತಾ ಇದ್ದ. ಯಾರೋ? ಭೂಪಾಲ ಮಹಾರಾಜ. ಆ ಭೂಪಾಲ ಮಹಾರಾಜ ಎಷ್ಟು ಒಳ್ಳೆಯ ಮನುಷ್ಯ ಅಂತಂದ್ರೆ 6,000 ಜಂಗಮರನ್ನ ಇಟ್ಟುಕೊಂಡು ಅವರಿಗೆ ದಾಸೋಹವನ್ನ ಅನ್ನ ಅರಿವನ್ನ ಕೊಟ್ಟು ಆನಂದದಿಂದ ಅವರು ಸೇವಾ ಮಾಡ್ಕೊಂತ ಪ್ರಜೆಗಳಿಗೆ ರಾಜನಾಗಿ ಆನಂದದಿಂದ ಕಾಲವನ್ನು ಕಳೀತಿದ್ದ. ಆಗ ಬಸವಣ್ಣನವರು ಏನ್ ಮಾಡಿದ್ರು ಅಂತಂದ್ರೆ ಏನಾದರೂ ಮಾಡಿ 6,000 ಜಂಗಮರನ್ನ ಕರ್ಕೊಂಡು ಬರಬೇಕು ಅಂತ ತೀರ್ಮಾನ ಮಾಡಿದ್ರು. ಕರ್ಕೊಂಡು ಬರಬೇಕು ಅಂತಂದ್ರೆ ಜಂಗಮರು ಹೆಂಗ ಬರ್ತಾರ? ಎಲ್ಲರೂ ಹೆಣ್ಣಿಗಾಗಿ ಮಣ್ಣಿಗಾಗಿ ಹೊನ್ನಿಗಾಗಿ ಚಿಂತೆ ಮಾಡಿದ್ರೆ ಬಸವಣ್ಣ ಜಂಗಮರಿಗಾಗಿ ಚಿಂತೆ ಮಾಡಕತ್ತಾನ. ಅದಕ್ಕವ ದೊಡ್ಡವನಾದ ಭೂಮಿ ಮ್ಯಾಗ, ಅದಕ್ಕವ ದೊಡ್ಡವನಾದ. ನಮ್ಮ ಹಣಿ ವಾರಕ್ಕೆ ಅಮಾವಾಸ್ಯೆಗೊಮ್ಮೆ ಕರೆದ ಸ್ವಾಮಿಗಳಿಗೆ ಉಣಿಸ್ಬೇಕಾದ್ರನ್ನ ಹರಿದ 12 ಆಗಿರುತ್ತೆ. ನಮ್ಮ ಏನಾಗಿರ್ತದ? ಅಮಾವಾಸ್ಯೆಗೊಮ್ಮೆ ಬಾಳ ಮಂದಿ, ಕೆಲವು ಮಂದಿ ಇರ್ತಾರ ಬಂದ್ರ ಬರ್ಲಿಕ್ಕೆ ಬಿಡ್ಲಿ, ಕೆಲವು ಮಂದಿ ಇರ್ತಾರ ಆದ್ರ ಬರ್ರಿ ಗುರುಗಳ ನೋಡ್ರಿ ಹೆಂಗ ಆದ್ರ ಬರ್ರಿ. ಇವರು ಸ್ವಾಮಿಗಳ ಹತ್ರ ಆದ್ರ ಬರ್ತೀವಿ ವೇಳೆ ಇವ್ರ ಮನ್ಯಾಗ ಹೋಗೋವ್ರಿಲ್ಲ, ಅವ್ರ ಮನ್ಯಾಗ ಕರೆಯವ್ರಿಲ್ಲ. ಅದು ಮನಗಂಡದ ತಳಿಕೆ ಆಗ್ಯದ. ಅದು ಎರಡು ಅವೇ ಯಾಕ್ರಿ? ಇವ್ರ ಮನ್ಯಾಗ ಕರೆದ್ರು ಹೋಗೋವ್ರಿಲ್ಲ, ಅವ್ರ ಮನ್ಯಾಗ ಕರೀವಿಲ್ಲ. ಮೊದಲೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂತಂದ್ರೆ ಜಂಗಮರನ್ನ ಕರೀತಿದ್ರು. ಬೆಳಕು ಹರಿದ್ರೆ ಸಾಕು ಏನ್ ಮಾಡ್ತಿದ್ರು ಅಂತಂದ್ರೆ ಜಂಗಮರನ್ನ ಜಂಗ ಕಟ್ಕೊಂಡು
ಏನ್ ಮಾಡ್ತಿದ್ರು? ಮೊಳಕಾಲಿಗೆ ಜಂಗ ಕಟ್ಕೊಂಡು ಕೈ ಒಳಗೆ ಜೋಳಗಿ ಹಿಡ್ಕೊಂಡು ಹಿಂಗ ಓಣಿ ಒಳಗೆ ಹಾದು ಹೊಂಟ್ರು ಅಂತಂದ್ರೆ ಮಕ್ಕೊಂಡಿದ್ದು ಎದ್ದು ಬಿದ್ದು ಅಯ್ಯೋ ಸ್ವಾಮಿಗಳು ಬಂದ್ರೆ ತಿಳ್ಕೊಂಡು ಎದ್ದು ಮಾರಿ ತಕ್ಕೊಂಡು ವಿಭೂತಿ ಹಚ್ಕೊಂಡು ಏನ್ ಮಾಡ್ತಿದ್ರು? ಜೋಳಗಿ ಒಳಗೆ ಹಿಟ್ಟು ನೆಡ್ತಿದ್ರು. ಆಗ ಕೆಲವು ಮಂದಿ ಎತ್ತಿದ್ರು, ಐಗಳು ಆಸೆಕ ಹಿಟ್ಟಿಗೆ ಬರ್ತಾವ ಒತ್ತು ಒಂದಿಷ್ಟು ಹತ್ತಿದ್ದು. ಒಂದಿಷ್ಟು ಏನ್ ಮಾಡ್ತಿದ್ದು? ಐಗಳು ಬೆಳಕು ಹರಿದುಗಳನ್ನ ಹಿಟ್ಟಿನ ಆಸೆಕ್ಕೆ ಬರ್ತಾರ. ಅದು ನಿಮ್ಮ ತಲೆ ಒಳಗಿದ್ರೆ ಅದು ಮೊದಲು ಸುಳ್ಳು, ಅದನ್ನು ತೆಗೆದು ಹಾಕ್ತಾರೆ. ಐಗಳು ನಿಮ್ಮ ಮನೆಗೆ ಹಿಟ್ಟಿಗೆ ಬರಂಗಿಲ್ಲ, ನಿಮ್ಮನ್ನ ಧರ್ಮವಂತರನ್ನಾಗಿ ಮಾಡಕ್ ಬರ್ತಾರ. ನೀವು ಎದ್ದಿರೋ ಇಲ್ಲೋ ಅನ್ನೋದನ್ನ ನೋಡಾಕ್ ಬರ್ತಾರ. ಮನಿ ಮುಂದೆ ರಂಗೋಲಿ ಹಾಕಿರೋ ಇಲ್ಲೋ, ಕಸ ಹೊಡೆದಿರೋ ಇಲ್ಲೋ, ನಿಮ್ಮ ಮನಿ ಒಳಗೆ ಎದ್ದು ನೀವು ಜಳಕ ಮಾಡಿ ವಿಭೂತಿ ಹಚ್ಕೊಂಡಿರೋ ಇಲ್ಲೋ, ನಿಮ್ಮ ದೇವರ ಜಗಲಿ ಮ್ಯಾಗಿನ ದೇವರನ್ನ ಪೂಜೆ ಮಾಡಿರೋ ಇಲ್ಲೋ ಅಂತ ನೋಡಿ ನಿಮ್ಮನ್ನ ಧರ್ಮವಂತರನ್ನಾಗಿ ಮಾಡಾಕ ಜಂಗಮರು ಜಂಗ ಕಟ್ಟಿಕೊಂಡು ನಿಮ್ಮ ಮನಿಗೆ ಬರ್ತಾರ ಹೊರತು ನೀವು ಕೊಡುವ ಒಂದು ಬಗಸಿ ಹಿಟ್ಟಿಗಲ್ಲ. ಒಳಗೊಂದಿಸಿ ಮಂದಿ ಏನ್ ಮಾಡ್ತಾರ ಅಂತಂದ್ರೆ ಜಂಗಮರಿಗೆ ದಾನ ಕೊಡೋದು ಹೆಂಗ ಅಂತಂದ್ರ ನೀರಾಗ ಕೈ ಎದ್ದಿ ಹಿಟ್ಟಿನ್ಯಾಗ ಮುಣಗಿಸಿ ಜಾಡಸು ಮಂದಿನ ಬಾಳ ತಿಳಿತಲ್ಲ. ಹಸಿ ಕೈಯಾಗ ಹೋಗಿ ಹಿಟ್ಟು ಎದ್ದಿ ಮಗಂದದು ಹಿಟ್ಟು ಬಂದಿರಬಾರ್ದು, ಸುಮ್ಮ ಹಿಂಗ ಕೈಗೆ ಹತ್ತಿರ್ಬೇಕದು. ಹಿಂಗ ತಂದು ಹಿಂಗಾದ್ರೆ ಕಾಣ್ತದೆ, ಹಿಂಗ್ ಮುಚ್ಚೋದತ್ತದ ಮಗಂದದ. ಹಿಂಗಾದ್ರೆ ಕಾಣ್ತದ ತಿಳ್ಕೊಂಡು ಹಿಂಗ ಮುಟ್ಟಿಗೆ ಮುಚ್ಚಿ ಹಿಂಗ ಜೋಳಗಿ ಒಳಗೆ ಜಾಡಸು ಮಂದಿನ ಹೆಚ್ಚದಾಗ್ಯದ ಅಂತಂದ್ರ ಇನ್ನು ಧರ್ಮ ಎಲ್ಲಿ ಉಳಿದದ? ನಾನು ನಿಮಗೊಂದು ಪ್ರಶ್ನೆ ಮಾಡ್ತೀನಿ. ಒಂದ ಹೊಲದ ಜ್ವಾಳ ಬೀಸ್ಕೊಂಡು ಬಂದು ರೊಟ್ಟಿ ಮಾಡಕ್ ಕತ್ರ ಜಿಗಿ ಆಗುದಿಲ್ಲ. ಜಿಗಿ ಆಗುದಿಲ್ಲ. ಅದಕ್ಕೆ ಏನ್ ಮಾಡ್ತೀರಿ? ಜಿಗಿ ಬರಲಿ ಎಂದು ತಿಳ್ಕೊಂಡು ಕಷ್ಟಪಡ್ತೀರಿ. ಸ್ವಾಮಿಗಳು ನಿಮ್ಮ ಮನಿ ಒಳಗೆ ತಗೊಂಬಂದು ಹಿಟ್ಟಿನ ಜ್ವಾಳ, ಏನು ಹಿಟ್ಟ, ಯಾರ ಮನ್ಯಾಗಿನ ಹಳಿ ಜಾಳೋ, ಯಾರ ಮನ್ಯಾಗಿನ ಹೊಸ ಜ್ವಾಳೋ, ಯಾರ ಮನ್ಯಾಗಿಂದು ಅದು ಇದು ಅದು 12 ತರದ ಜ್ವಾಳದ ಹಿಟ್ಟು ತಗೊಂಬಂದು ರೊಟ್ಟಿ ಬಿಡದ್ರಿ. ರೊಟ್ಟಿ ಹಾಕವ ಎಲ್ಲಿ ರೊಟ್ಟಿ ಆಗುದಿಲ್ಲ, ಗಿಟ್ಟಿ ಹಾಕವ ಹೌದಿಲ್ಲ? ಯಾಕೆ ಬರ್ತಾರ ಅಂತಂದ್ರೆ ಧರ್ಮವನ್ನು ಉಳಿಸೋದಕ್ಕೆ ಜಂಗಮರು ಬರ್ತಾರ. ಅವರು ನಿಮ್ಮ ಮನೆಗೆ ಬಂದು ಏನಂತಾರ ಅಂತಂದ್ರ ಭವತಿ ಭಿಕ್ಷಾಂದೇಹಿ ಗುರು ಧರ್ಮ ಅಂತ ಹೇಳ್ತಾರ. ಗುರು ಧರ್ಮ, ನನಗೆ ದೇವರು ಈ ಜೋಳಗಿ ಕೊಟ್ಟಾನ, ಅದನ್ನು ನಾನು ಪಾಲಿಸ್ತೀನಿ ಅಂತ ತಿಳ್ಕೊಂಡು ಬರ್ತಾರ. ಕೆಲವೊಂದು ಕಡೆ ಒಂದೊಂದು ಪದ್ಧತಿ ಇರ್ತದೆ. ನಾವು ಒಂದು ಕಡೆ ಊರಿಗೆ ಹೋಗಿದ್ವಿ. ಆ ಊರೊಳಗೆ ಏನ್ ಮಾಡ್ತಿದ್ರು ಅಂತಂದ್ರೆ ಸ್ವಾಮಿಗಳಿಗೆ ಹಿಟ್ಟು ನೀಡುವುದರ ಮೊದಲು ಮಾಡಿದ ಒಂದು ರೊಟ್ಟಿಯನ್ನ ಗುರುಗಳಿಗೆ ಅಂತ ಇಡ್ತಿದ್ರು. ಕಜ್ಜಾ ಎತ್ತಾಕ ಅಂತ ಬರ್ತಿದ್ರು. ಮೊದಲು ಏನಂತಿದ್ರು? ಕಜ್ಜಾ ಎತ್ತಾಕ ಅಂತ ಬರ್ತಿದ್ರು. ಇವರು ಮೊದಲು ಮಾಡಿದ ರೊಟ್ಟಿ ಒಳಗೆ ಒಂದಿಷ್ಟು ಪಲ್ಯನೋ ಒಂದಿಷ್ಟು ಚಟ್ನಿನೋ ಇಟ್ಟು ಬಿಡ್ತಿದ್ರು. ಅವಾಗ ಆ ಊರಾಗ ನಾನು ಅಂದೆ, ನಿಮ್ಮ ಮನಿಯೊಳಗ ರೊಟ್ಟಿ ಬಡಿದ ತಪ್ಪತ್ ಬಿಡಪ್ಪ ಅಂದೆ ನಾ ಸ್ವಾಮಿಗಳಿಗೆ. ಅಲ್ಲ, ರೊಟ್ಟಿ ಬಿಡದ ತಪ್ಪೆ ಬಿಟ್ಟದ್ ಬಿಡು ಅಂತಂದುಕೊಳ್ಳಿ. ಅವ ಅಂತಾನ, ಊರಾಗ ಅಡ್ಡಾಡಿ 100 ರೊಟ್ಟಿ ತಗೊಂಡ್ಬಂದ್ರು ಸಹಿತ ಮತ್ ಮನಿ ಒಳಗ ಅರ್ಧ ಒಬ್ಬಿ ರೊಟ್ಟಿ ಮಾಡೋದು ನಮಗ್ ಬಿಟ್ಟಿಲ್ರಿ ಅಂದವ. ಅಟ್ಟು ತಿತ್ತಾರ ನಿಮ್ಮ ಮನ್ಯಾಗ ಅಂದಿನ. ಅಲ್ಲ, 100 ರೊಟ್ಟಿ ತಗೊಂಡು ಬಳಕ ಮತ್ತ ಯಾಕೆ ಮಾಡ್ತೀರಿ ಅಂತಂದುಗಳೇನೆ ಅವ ಅಂದ. ಭಕ್ತರು ಬಹಳ ಶಾಣ್ಯರಿ ಈ ಗುರುಗಳ. ಯಾಕ ಅವರು ಕೊಡುವುದಾದ್ರೆ 2ನೇ ರೊಟ್ಟಿ 3ನೇ ರೊಟ್ಟಿ 4ನೇ ರೊಟ್ಟಿ ದಾನ ಮಾಡತ್ ಹೇಳ್ರಿ. ಅವರು ಮೊದಲನೇ ರೊಟ್ಟಿನ ದಾನ ಮಾಡ್ತಾರೆ. ಯಾಕೆ ಹೇಳು ಅಂದುಗಳೇನೆ ಅವ ಅಂದ. ಮೊದಲನೇ ರೊಟ್ಟಿನೇ ಯಾಕೆ ದಾನ ಮಾಡ್ತಾರ ಅಂತಂದ್ರೆ ಹಸಿ ಬಿಸಿ ಹಂಚ, ಅದು ಮಗಂದ ಹಸಿ ಬಿಸಿ ಕಾಯ್ದಿರ್ತದ. ಆ ಹಂಚನ್ಯಾಗ ಹೋಗೋದು ರೊಟ್ಟಿ ಜೇರ ಕರ್ತ ಹಂಚ ಚಂದ ತಿಕ್ಕಿ ತೊಳಿದೆ ಇದ್ರ ಮೊದಲನೇ ರೊಟ್ಟಿಗೆ ಅದ್ರ ಕರಕ ಬಡ್ದಿರ್ತದ. ಹಸಿ ಬಿಸಿ ಕಾದ ಹಂಚ ಏನು ಆ ಹಂಚಿನ ಮ್ಯಾಗಿನ ಹೊಲಸ ಅದು ಏನಾಗಿರ್ತದ, ಮೊದಲನೇ ರೊಟ್ಟಿಗೆ ಬಡ್ಕೋತದ. ಅದನ್ನ ತಗೊಂಡು ಹೋಗಿ ತಿಂದು ಸ್ವಾಮಿ ಚಂದಕ ಚರಗಿ ಹಿಡ್ದಿದ್ದ ನೋಡ್ರಿ. ಕೊಡುವಂತಹ ದಾನ ಪವಿತ್ರವಾಗಿರಬೇಕು ಅಂತ ಹೇಳ್ತಾರೆ ಹೊರತು ನಾವು ಮೊದಲನೇ ರೊಟ್ಟಿ ಕೊಟ್ಟು ಹಿಂಗ ಮಾಡ್ತೀವಿ. ಆದ್ರೆ ಬಸವಣ್ಣ ಒಬ್ಬರಲ್ಲ ಇಬ್ಬರಲ್ಲ ಲಕ್ಷದ ಮ್ಯಾಗ 96,000 ಜಂಗಮರಿಗೆ ಅನ್ನ ಹಾಕಬೇಕು ಅಂತ ಕನಸು ಕಂಡ. ಆದ್ರೆ ಜಂಗಮರನ್ನ ಹೆಂಗ ಒಲಿಸ್ಕೋಬೇಕು ಅನ್ನೋದು ಗೊತ್ತಿತ್ತು ಬಸವಣ್ಣನಿಗೆ. ಬಸವಣ್ಣ ಹೇಳ್ತಾನೆ, ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ದನವನ್ನು ಕೊಟ್ಟು ನಿಶ್ಚಿಂತನಾಗಿರು. ಗುರುವಿಗೆ ತನುವನ್ನು ಲಿಂಗಕ್ಕೆ ಮನುವನ್ನು ಜಂಗಮಕ್ಕೆ ದನವನ್ನು. ಆ ಬಸವಣ್ಣನಿಗೆ ಗೊತ್ತಿತ್ತು ಜಂಗಮರನ್ನ ಒಲಿಸ್ಕೋಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಭೋಜನ ಪ್ರಿಯ ಜಂಗಮ.
ಜಂಗಮರಿಗೆ ಹೊಲಿಸ್ಕೋಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ರುಚಿ 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 ರುಚಿಯಾಗಿ ಅಡಿಗೆ ಮಾಡಿ ಉಣಿಸಿಬಿಟ್ರೆ ಸಾಕು, ಜಂಗಮರು ನಮ್ಮ ಮನೆಗೆ ಬಂದು ಬಿಡ್ತಾರ ಅನ್ನೋದು ಗೊತ್ತಿತ್ತು ಬಸವಣ್ಣನಿಗೆ. ಅಲಂಕಾರ ಪ್ರಿಯ ವಿಷ್ಣು ಎದಕ್ಕೆ ಒಲಿತಾನ ಅಂತಂದ್ರೆ ಅಲಂಕಾರ ಬಹಳಷ್ಟು ಸುಂದರವಾಗಿ ಯಾರು ಪೂಜಾ ಮಾಡ್ತಾರಲ್ಲ ಅವ್ರ ಅಲಂಕಾರಕ್ಕೂ ವಿಷ್ಣು ಒಲಿತಾನಂತ. ಭೋಜನ ಪ್ರಿಯ ಜಂಗಮ, ಯಾರು ರುಚಿ 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 ರುಚಿಯಾಗಿ ಅಡಿಗೆ ಮಾಡ್ತಿರ್ತಾರೆ. ಈಗ ನೋಡ್ಬೇಕಾದ್ರೆ ನೀವು ಸ್ವಾಮಿಗಳು ಎಲ್ಲರ ಮನೆಗೂ ಉಣ್ಣಂಗಿಲ್ಲ, ಅವ್ರಿಗೆ ಗೊತ್ತಿರ್ತದೆ ಯಾರ ಮನೆ ಒಳಗೆ ಅಡಿಗೆ ರುಚಿಯಾಗಿರ್ತದೆ ಅನ್ನೋದು ಗೊತ್ತಿರ್ತದೆ ಅವ್ರಿಗೆ. ಯಾಕ್ರಿ ಕೆಲವೊಂದು ಮನೆ ಇರ್ತಾವ, ಕೆಲವೊಬ್ಬರಿಗೆ ಕೆಲವೊಂದು ಮನೆ ಬಹಳ ಪೆಟೆಂಟ್ ಇರ್ತಾವ. ನಮ್ಮ ಸಂಗಯ್ಯ ಅಜ್ಜಾರು, ನಮ್ಮ ಮುತ್ಯ, ನಮ್ಮ ಸಂಗಯ್ಯ ಅಜ್ಜಾರು ಈ ಓಣಿ ಒಳಗ ಹಾದು ಹೊಂಟ್ರ ಎಲ್ಲರೂ ಮನೆ ಒಳಗ ಪಾದೋದಕ್ಕೆ ಕೊಟ್ಟು ಏನ್ ಮಾಡ್ತಿದ್ರು ಅಂತಂದ್ರೆ ಸಕ್ರಿ ಪ್ರಸಾದವನ್ನು ತಗೋತಿದ್ರು. ಸಕ್ರಿ ಪ್ರಸಾದ ತಗೊಂಡ್ರು ಅಂತಂದ್ರೆ ತಮಗೆ ಯಾರು ಬಹಳ ಪ್ರೇಮದಿಂದ ಉಣಿಸ್ತಾರಲ್ಲ ಅವ್ರ ಮನೆಯೊಳಗ ಬಂದು ಊಟ ಮಾಡ್ತಿದ್ರು, ಅವ್ರ ಮನೆಯೊಳಗ ಬಂದು ಊಟ ಮಾಡ್ತಿದ್ರು. ಕಾರಣ ಏನು ಅಂತಂದ್ರೆ ಉಣಿಸುವಂತಹ ಹೃದಯ ಬಹಳ ಪವಿತ್ರವಾಗಿರಬೇಕು, ಬಹಳ ಪವಿತ್ರವಾಗಿರಬೇಕು. ಆದ್ರ ಮೊದಲಿನ ಅಡಿಗೆ ಮನೆ ಈಗ ಉಳಿದಿಲ್ಲ. ನಾ ಹೇಳೋದ ಅರ್ಥ ಆಗ್ತದ? ಮೊದಲಿನ ಅಡಿಗೆ ಮನೆ ಈಗ ಉಳಿದಿಲ್ಲ. ಮೊದಲೆಲ್ಲ ಏನಾದರೂ ಮಾಡಿದ್ರೆ ಸಾಕು, ತಾವಲ್ಲ ತಮ್ಮ ಓಣ್ಯಾಗಿನವರಿಗೆ ಹರಿದು ಹಂಚಿ ತಿಂದು ಜಂಗಮರಿಗೆ ಕರೆದು ದಾನ ಮಾಡೋ ಪದ್ಧತಿ ಏನ್ ಮಾಡಿದ್ರು ಸಹಿತ ಓಣ್ಯಾಗಿನವ್ರಿಗೆ ಉಸುರ್ಗಿ ಮಾಡ್ತಿದ್ರು. ಈಗ ನೋಡ್ಬೇಕು ನೀವು, ಗಂಡ ಹೆಂಡತಿ ಬಿಟ್ರ ಮಕ್ಕಳು ಇನ್ನೊಬ್ಬರು ಹೋದ್ರೆ ಇಲ್ಲ, ಜೇರ್ ಕರ್ತ ಕೇಳಾರ್ದ ಹೇಳಾರ್ದ ಮನೆಗೆ ಕರ್ಕೊಂಡು ಹೋದ್ರ ಒಳಗಿನ ಬೊಗಣಿ ಹಾರಾಡ್ತಾವ ಒಳಗ. ನಿನಗೊಬ್ಬಂಗ ಮಾಡಿ ಹಾಕುದ ವಜ್ಜಾಗ್ಯದ ಮತ್ತೊಂದು 4 ಮಂದಿ ಕರ್ಕೊಂಡ್ ಬಂದ್ಯಾ ಕಳಸ ಕಾನ ಒಳಗೆ ಹೋಗಿ ತಿನ್ನಿಸಾಕು, ನೀಲಿ ಕರ್ಕೊಂಡ್ ಬರಬೇಡ. ಇದು ಅಲ್ಲ ನಮ್ಮ ಸಂಸ್ಕೃತಿ. ಅತಿಥಿ ದೇವೋ ಭವ, ಹಸಿದವರಿಗೆ ಉಣಿಸುವಂತ ಸಂಸ್ಕೃತಿ. ಅದಕ್ಕೆ ಬಸವಣ್ಣ ತೀರ್ಮಾನ ಮಾಡದ, ಏನ್ ಮಾಡಬೇಕು? ಮಾಂಡುಕ್ಯಪುರಕ್ಕೆ ಹೋಗಬೇಕು, ಕಾಶ್ಮೀರ ದೇಶಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಕಲ್ಯಾಣದಿಂದ ಬಸವಣ್ಣ ಎಲ್ಲಿಗೆ ಬಂದ ಅಂತಂದ್ರೆ ಶೆಟ್ಟಿಯ ವೇಷವನ್ನ ಹಾಕಿಕೊಂಡು ಬಂದ. ಯಾವಾಗ? ಲಿಂಗಮ್ಮ ಕಲ್ಯಾಣದಾಗ ಇರುವಂತಹ ನಡೆದ ಘಟನೆ ಇದು. ಶೆಟ್ಟಿಯ ವೇಷವನ್ನ ಹಾಕಿಕೊಂಡು ಬಂದು ಕಾಶ್ಮೀರ ದೇಶದೊಳಗೆ ಮಾಂಡುಕ್ಯಪುರ, ಭೂಪಾಲ ಮಹಾರಾಜ ಆ ಊರು ಹೊರಗೆ ಬಂದು ಒಂದು ಗುಡಿಸಲನ್ನ ಹಾಕದ. ಯಾರು? ಬಸವಣ್ಣ. ಗುಡಿಸಲನ್ನ ಹಾಕಿ ಏನ್ ಮಾಡದ ಅಂತಂದ್ರ, ಆಗ ಹೋಗಿದ್ದಿಲ್ಲ ಬಸವಣ್ಣ. ಈ ನಮ್ಮ ಭಾಗದೊಳಗೆ ಕರ್ನಾಟಕದೊಳಗೆ ಸಿಗುವಂತಹ ಪ್ರಸಿದ್ಧವಾಗಿರುವಂತಹ ಮಸಾಲೆ ಪದಾರ್ಥಗಳನ್ನು ಒಯ್ದಿದ್ದ ಬಸವಣ್ಣ. ಮಸಾಲೆ ಪದಾರ್ಥವನ್ನು ಒಯ್ದು ಏನ್ ಮಾಡದ ಅಂತಂದ್ರೆ ಊರು ಹೊರಗೆ ಗುಡಿಸಲ ಹಾಕೊಂಡು ಒಂದು ಬೊಗಣಿ ಇಟ್ಟು ಏನ್ ಮಾಡದ ಅಂತಂದ್ರೆ ರುಚಿ ರುಚಿಯಾದ ಅಡಿಗೆ ಮಾಡದ. ಸಾಂಬಾರು ಮಾಡದ. ಹೆಂಗ ಮಾಡದ ಅಂತಂದ್ರ ಹಿಂಗ ಊರು ಹೊರಗಿನಿಂದ ಗಾಳಿ ಊರಾಗ ಬೀಸಿದ್ರೆ ಮಗಂದು ಸಾಂಬಾರು ವಾಸನೆ ಊರಾಗ ಬರ್ಬೇಕದು. 6,000 ಜಂಗಮರು ಜಳಕಕ್ಕಂತ ಬಂದಿದ್ರು. ಆ ಜಂಗಮರ ಮೂಗಿಗೆ ಬಸವಣ್ಣ ಮಾಡಿದ ಏನು ಬದನಿಕಾಯಿ ಪಲ್ಯ ವಾಸನೆ ಗಮಗಮಾಂತ ಹೊಡಿತು, ಗಮಗಮಾಂತ ಹೊಡಿತು, ಸಾರ ವಾಸನೆ ಹೊಡಿತು. ಆಗ ಜಂಗಮರ ಅಂದ್ರಂತ, ಈ ಭೂಪಾಲನ ಅರಮನೆ ಒಳಗ ಇಷ್ಟು ದಿನ ಉಂಡ್ರು ಸಹಿತ ಇಂತಹ ಮೃಷ್ಟಾನ್ನ ಭೋಜನ ಉಂಡ ಇಲ್ಲ, ಯಾರು ಮಾಡಿರಬಹುದು ಅಂತ ತಿಳ್ಕೊಂಡು ಆ ವಾಸನೆ ಎಲ್ಲಿ ಬರಕತ್ತಿತ್ತು ಅಲ್ಲಿಗೆ ಹಗರ್ಕ ಬಂದರಂತವ್ರು. ಯಾರು? ಜಂಗಮರು. ಜಂಗಮರು ಬಂಧುಗಳು, ನಿಮ್ಮ ಬಸವಣ್ಣ ಶೆಟ್ಟಿ ವೇಷವನ್ನ ಹಾಕೊಂಡು ಅಡಿಗೆ ಮಾಡೋ ಭಟ್ಟನಾಗಿ ಮಸಾಲೆ ಪದಾರ್ಥವನ್ನ ಹಾಕಿ ಹಿಂಗ ತಿರುಕೋಂತ ನಿಂತಿದ್ದ ಬಸವಣ್ಣ. ಅವಾಗ ಅವ್ರಂದ್ರಂತ, ಎಷ್ಟು ವಾಸನೆ ಗಮಗಮಗಮಾಂತ ಅಂತದಪ್ಪ, ವಾಸನೆ ಇಷ್ಟು ಗಮಗಮಾಂತ ಅಂತಿರ್ಬೇಕಾದ್ರೆ ಇನ್ನು ತಿಂದ್ರಿ ಹಂಗಿರ್ಬೇಕು. ಅವಾಗ ಬಸವಣ್ಣ ಅಂತಾನ, ಇವೆಲ್ಲವನ್ನ ನೀವು ಸೇವನೆ ಮಾಡಬೇಕೇನು, ಉಣಬೇಕೇನು ಅಂದ. ಅದಕ್ಕ ಬಂದೆ ಓ ಮರಾಯ ಅಂದ್ರ. ಆತ ಓಸುರ್ನು ಕುಂದ್ರಿಸಿದ. ಬಸವಣ್ಣ ತಾನೇ ಮಾಡಿದ ಅಡಿಗೆಯನ್ನ ಅವರಿಗೆ ಉಣಿಸಿದ. ಉಂಡುಗಳಿನೇ ಅವರೆಲ್ಲರೂ ಹೊಟ್ಟೆ ತುಂಬ ಉಂಡು ನಿನಗೆ ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ ಮಾಡುತ್ತಾರೆ. ಬಂದಿರುವಂತವನು ಬಸವಣ್ಣ ಅಂತ ಗೊತ್ತಿಲ್ಲ, ಆನಂದದಿಂದ ಉಂಡ್ರು. ಅವರಂತಾರ, ಎಷ್ಟು ಅದ್ಭುತವಾದ ನಿನ್ನ ಕೈ ರುಚಿಯೋ, ಎಂತಹ ಅಡಿಗೆ ಮಾಡಿ ನೀನು. ಅವಾಗ ಅವ ಅಂತಾನ, ನಿಮಗೆ ದಿನ ಹಿಂಗ ಅಡಿಗೆ ಮಾಡಿ ಉಣಿಸ್ತೀನಿ, ನೀವು ಊಟಕ್ಕೆ ಬರ್ರಿ ಅಂದ. ಆತು. ಎಲ್ಲಿ? ಮಾಂಡುಕ್ಯಪುರದೊಳಗ ಪ್ರತಿದಿನಾನು ಒಂದು 15 ದಿನ ಹಿಂಗ ಮಾಡಿ 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 ಬಸವಣ್ಣ ಏನ್ ಮಾಡ್ದ, ಅವರಿಗೆ ಉಣಿಸಿಬಿಟ್ಟ. ಉಣಿಸಿ 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 ಬಾಯಿ ರುಚಿ ಹತ್ತಿ ಬಿಡ್ತು. ತಂದಿರುವ ಮಸಾಲೆ ಪದಾರ್ಥಗಳೆಲ್ಲ ಖಾಲಿಯಾಗಿ ಹೋಯ್ತು.
ಆಗ ಬಸವಣ್ಣ ಅಂತಾನ, ಏನು ಉಂಡ್ರೂ ಸಹಿತ ಇವತ್ತು ಒಂದು ದಿನ ಉಂಡು ಬಿಡ್ರಿ, ನಾಳೆ ನಾ ನಮ್ಮೂರಿಗೆ ಹೊಕ್ಕಿನಿ ಅಂದುಕೊಳ್ಳಿ. ಎಲ್ಲಾ ಜಂಗಮರಂತಾರ, ಈ ರೀತಿ ನೀವು ಉಣಿಸಿ ಹಿಂಗ ಬಿಟ್ಟು ಹೋದ್ರೆ ಹೆಂಗ ನಿನ್ನನ್ನು ಬಿಡುದಿಲ್ಲ ಅಂದ್ರೆ ಅವ್ರು ಉಸುರು, ನಿನ್ನ ಬಿಡುದಿಲ್ಲ. ಈ ರೀತಿ ರುಚಿ 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 ರುಚಿಯಾಗಿ ಉಣಿಸಿ ಮತ್ತ ಮುಂದೆ ಹೆಂಗ ಮನೆಯಾಗಿನ ಕಟ್ಟಿ ರೊಟ್ಟಿ ರುಚಿ ಹತ್ತವನ? 29ನೇ ತಾರೀಕಿಗೆ ಇಲ್ಲಿ ಬಂದ್ರೆ ಊಟ ಸಿಗ್ತದನ? ಹೌದಿಲ್ಲ? ಒಳಗೊಂದಿಸಿ ಮಂದಿಗೆ ಈಗ ಚಿಂತೆ ಶುರುವಾಗ್ಯದ. 29ನೇ ತಾರೀಕಿನಿಂದ ಸಂಜೆ ಮುಂದೆ ಏನ್ ಅಡಿಗೆ ಮಾಡೋದು? 29ರಿಂದ ಸಂಜೆ ಮುಂದೆ ಅಡಿಗೆ ಏನ್ ಮಾಡೋದು? ಬಾಗೇವಾಡಿ ಒಳಗೆ ಸಿದ್ದೇಶ್ವರ ಅಪ್ಪಗಳವರ ಪ್ರವಚನ ನಡೀತು. ನೋಡ್ಬೇಕು ನೀವು. ಬೆಳಕು ಹರಿದ್ರಾಗನ ಇನ್ನೂ ಅಪ್ಪಗಳು ಪ್ರವಚನ ಮುಗಿಸಿ ಅಲ್ಲಿ ಏನು ಆ ದಾಮು ನಾಯಕ್ ಅವರ ಶಾಲಿಗೆ ಬರ್ತಿದ್ದಿಲ್ಲ. ಅಷ್ಟರೊಳಗ 10 ಕ್ವಿಂಟಲ್ ಉಪ್ಪಿಟ್ಟು ಗಪ್ಪೆ, 10 ಕ್ವಿಂಟಲ್ ಉಪ್ಪಿಟ್ಟು ಅವರು ಪ್ರವಚನ ಮಾಡಿ ಮುಗಿಸ್ಕೊಂಡು ಅಲ್ಲಿ ಬರುವುದ್ರಾಗನ 10 ಕ್ವಿಂಟಲ್ ಉಪ್ಪಿಟ್ಟು ಗಪ್ಪೆ ಆತ. ಇನ್ನು ಮುಂಜಾನೆ ಪ್ರವಚನ, ಸಂಜೆ ಮುಂದ ಚಿಂತನ ಮಂಥನ. ಅದು ಚಿಂತನ ಮಂಥನ ಆಗಿದ್ದಿಲ್ಲ, ಅದು ಅಕ್ರಮ ಸಕ್ರಮ ಆಗಿತ್ತದು. ಒಂದಿಷ್ಟು ಮಂದಿ ಬಹಳ ಚಂದ ನಮ್ಮ ಹೌದೇರು ಚಿಂತನ ಮಂಥನ ಹೊಕ್ಕಿವೆ ಅನ್ನೋದು ಒಂದು ಟಮಟಮಿ ಮಾಡ್ಕೊಳ್ಳೋದು, ಓಸರು ಕೂಡುದು, ಟಮಟಮಿಯಾಗ ಹಬ್ಬುದು. ಅಲ್ಲಿ ಚಿಂತನ ಮಂಥನ ನಡೆದಿತ್ತು ಅಂತಂದ್ರೆ ಅವ್ರ ಮುಂದೆ ಹಾದ ನಮಸ್ಕಾರ ಮಾಡಿ ಹೋಗುದು, ಬಡ್ತಾ ಪಡಿದು ಮತ್ತೆ ಸೀದಾ ಬಂದು ಮನೆ ಮಕ್ಕೊಂಡ್ಬಿಡೋದು. ತಿಂಗಳದು ಹೆಂಗಾಗಿತ್ತು ಅಂತಂದ್ರೆ, ನಾ ಯಾಕೆ ಮಾತು ಹೇಳಬೇಕಾಯಿತು ಅಂತಂದ್ರೆ, ಆದ್ರೆ ಪ್ರತಿಯೊಬ್ಬ ಉಂಡವರು ಸಹಿತ ಅಲ್ಲಿ ತಮ್ಮ ಭಕ್ತಿಯ ಕಾಣಿಕೆಯನ್ನು ಅರ್ಪಣೆ ಮಾಡಿದರೆ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು, ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಇದು ಮಹಾಪ್ರಸಾದ. ಬಹುಶಃ ಇಲ್ಲಿ ಬರೀ ನೀವು ನೀರ ಖಾರ ಹಾಕಿ ಮಾಡಿದ್ರು ಸಹಿತ ಅಷ್ಟು ರುಚಿ ಆಗ್ತದೆ. ಮೊನ್ನೆ ನಮ್ಮ ಸಂಗಯ್ಯನ ಅನ್ನಕತ್ತಿದ್ದ, ಯಾಕೆ ಸಂಗಯ್ಯನ ಲಘು ಉಂಡೆಲ್ಲ ಹೊಟ್ಟೆ ಹಸ್ತಿತ್ರಿ, ಎಷ್ಟು ಅದ್ಭುತವಾಗಿ ಇವತ್ತು ಪ್ರಸಾದ ಮಾಡ್ಯಾನ ಅಂತಂದ್ರೆ, ಆ ಮರಗಮ್ಮನ ತಾಯಿಯ ಕ್ಷೇತ್ರದೊಳಗ ಬರೀ ನೀರ ಖಾರ ಉಂಡ್ರೂ ಸಹಿತ ಅದು ಪವಿತ್ರವಾದ ಪ್ರಸಾದ ಆಗ್ತದೆ ಅಂತಂದ್ರೆ ಅದು ಜಾಗದ ಮಹಿಮಾ. ಹಿಂಗ ಬಸವಣ್ಣ 15 ದಿನ ಎಲ್ಲರಿಗೂ ಎಲ್ಲಾನು ಉಣಿಸಿ, ಇನ್ನು ನಾ ನಮ್ಮೂರಿಗೆ ಹೊಂಟೀನಿ ಅಂತಂದುಗಳೇನಿ ಎಲ್ಲಾ ಜಂಗಮರಂದ್ರಂತ, ನಿನ್ನೆಂಗ ಬಿಡ್ತೀವಿ ಅಂದ್ರೆ ಅವರು ನಿನ್ನೆಂಗ ಬಿಡ್ತೀವಿ, ನಾನು ನಿನ್ನನ್ನು ಬಿಡುದಿಲ್ಲ ಅಂತಂದುಗಳೇನೆ ಈ ರೀತಿ 15 ದಿನ ರುಚಿ ರುಚಿಯಾಗಿ ನಮ್ಮ ಬಾಯಿಗೆ ಎಲ್ಲಾನು ಕೊಟ್ಟು ಈ ರೀತಿ ನಮ್ಮನ್ನು ಕೈ ಬಿಟ್ಟು ಹೊಂಟ್ರೆ ನಿನ್ನನ್ನು ಬಿಡ್ತೀವಿ ಏನು ಅಂತಂದಾಗ ಬಸವಣ್ಣ ಅಂತಾನ, ಈ ರೀತಿ ಪ್ರತಿನಿತ್ಯಲ್ಲೂ ನಿಮಗೆ ರುಚಿ ರುಚಿಯಾದ ಊಟ ಬೇಕೇನು? ಬೇಕು. ನೀವು ನನ್ನ ಜೊತೆಗೆ ಬಂದ್ರೆ ಪ್ರತಿನಿತ್ಯಲ್ಲೂ ಕೂಡ ನಿಮಗೆ ರುಚಿ ರುಚಿಯಾದ ಪ್ರಸಾದದ ಸವಿ ನಿಮಗೆ ಸಿಗುತ್ತದೆ ಅಂತಂದುಗಳೇನೆ. ಅವಾಗ ನಿಮ್ಮೂರು ಯಾವೂರು ಅಂತಂದುಗಳೇನೆ, ನಾನು 100 ಬಸವ ಕಲ್ಯಾಣ ಅಂತಾನ ಬಸವಣ್ಣ. ಅವಾಗ ಹೊಸ ಜಂಗಮರಂತಾರ, ಆತ ನೀ ಕರೀತಿ ಅಂತಂದಾಗ ನಾವು ಬರ್ತೀವಿ ಅಂತಂದಾಗ, ಇನ್ನು ಓಸೂರ್ನು ಕರ್ಕೊಂಡು ಹೋದ್ರೆ ಮಹಾದೇವ ಭೂಪಾಲನಿಗೆ ಸಿಟ್ಟು ಬಂದಿತ್ತು ಅಂತ ತಿಳ್ಕೊಂಡು ಬಸವಣ್ಣ ಏನ್ ಮಾಡ್ದ ಅಂತಂದ್ರೆ, ತನ್ನ ಲೀಲಾ ಮೂರ್ತಿಯಿಂದ, ಇದು ಎಲ್ಲಿ ಯಾವ ಪುರಾಣದಾಗ ಬರೆದದ ಅಂತಂದ್ರೆ, ಏನು ಭೀಮಕವಿ ಬರೆದಿರುವಂತಹ ಬಸವ ಪುರಾಣದೊಳಗೆ ಉಲ್ಲೇಖವನ್ನು ಮಾಡ್ತಾರೆ. ಆ 6000 ಜಂಗಮರನ್ನು ಸಣ್ಣ ಸಣ್ಣವರನ್ನಾಗಿ ಮಾಡಿದಂತ ತನ್ನ ಮಾಯಾಶಕ್ತಿಯಿಂದ ಬಸವಣ್ಣ ಲೀಲೆಯನ್ನು ಮಾಡ್ತಾನ. ಬಸವಣ್ಣ 6000 ಜಂಗಮರನ್ನ ಸಣ್ಣ ಸಣ್ಣವರನ್ನಾಗಿ ಮಾಡಿ ಏನು 3 ಗಂಟುಗಳನ್ನು ತಂದಿದ್ನಲ್ಲ, ಈ ಕಡೆ ಮಸಾಲೆ, ಈ ಕಡೆ ಮಸಾಲೆ, ಈ ಕಡೆ ಮಸಾಲೆ, 2000 ಜಂಗಮರನ್ನು 1 ಗಂಟನ್ಯಾಗ ಕಟ್ಟಿದ್ದಂತ ನೋಡ್ರಿ ತನ್ನ ಲೀಲಾಶಕ್ತಿಯಿಂದ. ಈ ಜೋಳಿಗೆ ಒಳಗೆ 2000 ಜಂಗಮರು, ಈ ಜೋಳಿಗೆ ಒಳಗೆ 2000 ಜಂಗಮರು, ತಲೆ ಮ್ಯಾಗಿನ ಜೋಳಿಗೆ ಒಳಗೆ 2000 ಜಂಗಮರು. ಒಟ್ಟು ಎಷ್ಟು ಜಂಗಮರಾದ್ರು? 6000 ಜಂಗಮರು. ಅವಂಗ ಕಡಿಮೆ ಬಿದ್ದಿದ್ದು 6000 ಜಂಗಮರು. ಆ 6000 ಜಂಗಮರನ್ನ ಕಾಶ್ಮೀರ ದೇಶ ಮಾಂಡುಕ್ಯಪುರದಿಂದ ಕದ್ದು ಕರ್ಕೊಂಡು ಬಂದಂತ ಬಸವಣ್ಣ ಅದಕ್ಕೆ ದೊಡ್ಡವನಾದ, ಅದಕ್ಕೆ ದೊಡ್ಡವನಾದ. ನಿಮಗೆಲ್ಲ ಗೊತ್ತಿರ್ಬೋದು, ಹೆಣ್ಣನ್ನು ಕಳ್ತನ ಮಾಡಿದವರು ಈ ಸಮಾಜದೊಳಗದಾರ, ಮಣ್ಣನ್ನು ಕಳ್ತನ ಮಾಡಿದವರದಾರ, ಹೊನ್ನನ್ನು ಕಳ್ತನ ಮಾಡಿದವರದಾರ. ಆದ್ರೆ ಜಂಗಮನನ್ನ ಕಳ್ತನ ಮಾಡಿದ್ದು ಅದು ಭಕ್ತಿ ಭಂಡಾರಿ ಬಸವ, ಭಕ್ತಿ ಭಂಡಾರಿ ಬಸವ. ಆ ಬಸವಣ್ಣನವರು 6000 ಜಂಗಮರನ್ನು ಕರ್ಕೊಂಡು ಬಂದು ಕಲ್ಯಾಣದೊಳಗೆ ಬಿಟ್ಟಾಗ ಇದೊಂದು 1,90,000 ಒಟ್ಟಾರೆ ಎಷ್ಟಾಯ್ತು? ಲಕ್ಷದ ಮ್ಯಾಗ 96,000 ಜಂಗಮ ಗಣಗಳು
ಆ ದಾಸೋಗದೊಳಗ ಉಣ್ಣೋದು, ಲಿಂಗ ಪೂಜೆ ಮಾಡೋದು, ಕಲ್ಯಾಣದೊಳಗ ಎಲ್ಲಿ ನೋಡಿದ್ರಲ್ಲಿ ಜಂಗಮರು ಅಡ್ಡಾಡೋದು ನೋಡಿದ್ರೆ ಬಸವಣ್ಣ ಹಿರಿ 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 ಹಿಗ್ಗದ. ಇದು ಕೈಲಾಸ, ಕೈಲಾಸ ಯಾವುದು? ಬಸವ ಕಲ್ಯಾಣ ಕೈಲಾಸ ಅಂತ ಹೊಗಳಿದ, ಆನಂದದಿಂದ ಹಾಡಕತ್ತ. ಎಲ್ಲ ಶರಣ ಶರಣಿಯರು ಅವರನ್ನ ನೋಡಿ ಆನಂದ ಪಟ್ಟರು. ಯಾವಾಗ 6,000 ಜಂಗಮರು ನನ್ನ ಅರಮನೆಯೊಳಗೆ ಇಲ್ಲ ಅನ್ನೋದು ಭೂಪಾಲ ಮಹಾರಾಜನಿಗೆ ಗೊತ್ತಾಗ್ತದೋ, ಅವಾಗ ಯಾರು ನನ್ನ ಜಂಗಮರನ್ನು ಕಳತನ ಮಾಡಿರಬಹುದು ಅಂತ ವಿಚಾರ ಮಾಡುವುದ್ರಾಗ ಈ ದೇಶದೊಳಗ, ಈ ಪ್ರಪಂಚದೊಳಗ ಜಂಗಮರನ್ನ ಕಳ್ಳತನ ಮಾಡುವಂತಹ ಬುದ್ಧಿ ಅದು ಯಾರಲ್ಲಿ ಆದ್ರೂ ಇದ್ರೆ ಅದು ಬಸವಣ್ಣನ ಹೊರತು ಇನ್ಯಾರೂ ಕೂಡ ನಮ್ಮವರನ್ನ ಒಯ್ದಿಲ್ಲ ಅಂತ ಹೇಳಿ ಭೂಪಾಲ ಮಹಾರಾಜನಿಗೆ ಸಿಟ್ಟು ಬಂದು ಆ ಬಸವಣ್ಣನವರನ್ನ ಕೊಂದು ಬಾ ಅಂತ ತಿಳ್ಕೊಂಡು ಸಿಟ್ಟಿಗೆ ಎದ್ದು ಯಾರನ್ನ ಕಳಿಸದ ಅಂತಂದ್ರ ಚೂರಿ ಚಿಕ್ಕಣ್ಣ ಅನ್ನುವಂತಹವನನ್ನ ಕಳಿಸ್ತಾನ. ಯಾರನ್ನ? ಚೂರಿ ಚಿಕ್ಕಣ್ಣ ಅನ್ನುವಂತಹ ಒಬ್ಬನನ್ನ ಕರೆದು ನನ್ನ ಜಂಗಮರನ್ನ ಬಸವಣ್ಣ ನನಗೆ ಹೇಳಲಾರದನ್ನ ತುಡುಗು ಮಾಡ್ಕೊಂಡು ಹೋಗ್ಯಾನ, ಆ ಬಸವಣ್ಣನನ್ನ ಕೊಂದು ಬಾ ಅಂತ ಹೇಳಿದ ಒಳನೆ ಆ ಭೂಪಾಲ ಮಹಾರಾಜ ಹೇಳಿದ್ದನ್ನ ಕೇಳಿ ಚೂರಿ ಚಿಕ್ಕಣ್ಣ ನಾಳೆ ಎಲ್ಲಿಗೆ ಬರ್ತಾನ? ಕಲ್ಯಾಣಕ್ಕೆ ಬರ್ತಾನ. ಬಸವಣ್ಣನವರನ್ನು ಹುಡುಕ್ತಾನ. ಬಸವಣ್ಣನವರು ಸಿಗುತ್ತಾರೋ ಇಲ್ಲೋ, ಬಸವಣ್ಣನವರನ್ನ ಆತ ಕೊಲೆ ಮಾಡ್ತಾನೋ ಇಲ್ಲೋ ಅಂತಕ್ಕಂಥ ಪುರಾಣವನ್ನ ನಾಳಿನ ದಿನ ನೀವೆಲ್ಲರೂ ಕೂಡ ಭಕ್ತಿಯಿಂದ ಆಲಿಸ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ